ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ ನಮ್ಮ ಚಾನಲ್ ಇಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, yesterday we had completed heterotrophic nutrition. Today we are going to start respiration and we are going to complete respiration, and it is very easiest concept. And then if you compare nutrition, that life process, with respiration, this second life process, this process is smaller in explanation. Explanation ಅಲ್ಲಿ ಬಹಳ ಕಡಿಮೆ ಇದೆ. ಆದರೆ when we discussed about nutrition, it took more than 1.5 period or 1.5 hour, but it can be completed within 1 hour. ಇದಕ್ಕಿಂತ 1 ಅವರ್ಗಿಂತ ಕಡಿಮೆನೇ ಮುಗಿಯುತ್ತೆ. ಹಾಗಾಗಿ ಬಹಳ ಈಸಿ ಇದೆ. ಎಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಅಲ್ಲಿ ನಾನು ನಿಮಗೆ ಬರೋದು ಸಹ ಎಕ್ಸ್ಪ್ಲೈನ್ ಮಾಡೋಕ್ಕೋಸ್ಕರ ಒಂದಿಷ್ಟು ಇವತ್ತು ಸ್ಪೇಸ್ ಸಹ ಬಿಟ್ಟಿದ್ದೀನಿ. ಬಿಫೋರ್ ಸ್ಟಾರ್ಟಿಂಗ್ ಟುಡೇಸ್ ಟಾಪಿಕ್, I would like to recapitulate what we had learned yesterday and day before yesterday. ಸ್ನೇಹಿತರೆ, ಏನು ಕಲ್ತಿದ್ವಿ ನಿನ್ನೆ ಮೊನ್ನೆ ಅಂದರೆ, ವಾಟ್ ಡು ಯು ಮೀನ್ ಬೈ ಲೈಫ್ ಪ್ರೋಸೆಸ್ ಆರ್ ಲೈಫ್ ಪ್ರೋಸೆಸಸ್? ದ ಬೇಸಿಕ್ ಫಂಕ್ಷನ್ಸ್ ಡನ್ ಬೈ ಆರ್ಗನಿಸಮ್ಸ್ ಟು ಸರ್ವೈವ್. ಇದು ಲೈಫ್ ಪ್ರೋಸೆಸ್. ವಾಟ್ ಆರ್ ದ ಇಂಪಾರ್ಟೆಂಟ್ ಲೈಫ್ ಪ್ರೋಸೆಸಸ್? 4 ಇಂಪಾರ್ಟೆಂಟ್ ಲೈಫ್ ಪ್ರೋಸೆಸಸ್. 1 ನ್ಯೂಟ್ರಿಷನ್, ಸೆಕೆಂಡ್ 1 ರೆಸ್ಪಿರೇಷನ್, ಥರ್ಡ್ 1 ಟ್ರಾನ್ಸ್ಪೋರ್ಟೇಷನ್, ಫೋರ್ತ್ 1 ಎಕ್ಸ್ಕ್ರೀಷನ್. ಈಗ ನ್ಯೂಟ್ರಿಷನ್ ಅಂದರೆ ಏನು ಮತ್ತು ಇದರಲ್ಲಿ ಎಷ್ಟು ಟೈಪ್ಸ್ ಇದಾವೆ, ಇದನ್ನ ಆಲ್ರೆಡಿ ನೀವು ಕಲ್ತಿದ್ದೀರಿ. ಯಾಕಂದ್ರೆ ಅದನ್ನು ಮತ್ತೆ ರಿಪೀಟ್ ಮಾಡಿದರೆ ನಿಮಗೆ ಹೆಚ್ಚು ಟೈಮ್ ತಗೊಳುತ್ತೆ. ಐ ವಾಂಟ್ ಟು ಕಂಪ್ಲೀಟ್ ದ ಸಿಲೆಬಸ್ ಆಸ್ ಅರ್ಲಿ ಆಸ್ ಪಾಸಿಬಲ್ ವಿತಿನ್ 1 hour. ಹಾಗಾಗಿ ಅವನ್ನ ಮೊದಲು ನೀವು ಯಾರಾದರೂ ಕಲ್ತಿಲ್ಲ ಅಂದರೆ ದಯವಿಟ್ಟು ನಿನ್ನೆ ಮಾಡಿದಂಥ ಮೊನ್ನೆ ಮಾಡಿದಂಥ ವಿಡಿಯೋಗಳನ್ನು ನೋಡಿ, ಅವಾಗ ನಿಮಗೆ ಪರ್ಫೆಕ್ಟ್ ಆಗಿ ಅರ್ಥ ಆಗುತ್ತೆ. ನೆಕ್ಸ್ಟ್, ವಾಟ್ ಆರ್ ದ ಸ್ಟೆಪ್ಸ್ ಆಫ್ ಫೋಟೋಸಿಂಥಸಿಸ್? There are 3 steps or 3 events in photosynthesis. First one, trapping sunlight. Second one, converting the sunlight into chemical energy and breaking down water into hydrogen and oxygen. Next, using it to create starch ಅಥವಾ ಗ್ಲೂಕೋಸ್. ಈ ಕಾರ್ಬನ್ ಡೈಆಕ್ಸೈಡ್ ಇಂದ ಮಧ್ಯ ಹೈಡ್ರೋಜನ್ ಅನ್ನು ಸೇರಿಸೋದು. C6H12O6 ಆಗಿ ಇದನ್ನು ಕನ್ವರ್ಟ್ ಮಾಡುವಂಥದ್ದು. ಜೊತೆಗೆ ಏನೇನು ಎಕ್ಸ್ಟ್ರಾ ರಿಲೀಸ್ ಆಗುತ್ತೆ ಅದನ್ನೆಲ್ಲ ಕಲ್ತಿದ್ದೀರಿ. ನೆಕ್ಸ್ಟ್, ಇನ್ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್, ವಿಚ್ ಕ್ಯಾನ್ ಬಿ ಟೇಕನ್ ಆಸ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಒನ್ ಫ್ಯಾಮಿಲಿ, ದಟ್ ಈಸ್ ದ ಕೋಆರ್ಡಿನೇಷನ್ ಇನ್ ಫ್ಯಾಮಿಲಿ. ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಂದರೆ ಈ ರೀತಿ ಏನು ಕ್ವಶನ್ ಕೇಳಲ್ಲ, ಸುಮ್ಮನೆ ನಿಮ್ಗೆ ಹೇಳ್ತಿರೋದು ಕಂಪೇರ್ ಮಾಡ್ಕೊಂಡು ನೆನ್ಪಿಟ್ಕೊಳಕ್ಕೆ ಈಸಿ ಅಂತ. ಏನಂದ್ರೆ, ಅವರ್ ಸ್ಟೊಮಕ್, ಇನ್ ಸ್ಟೊಮಕ್ 3 types ಆಫ್ ಜ್ಯೂಸಸ್ ಆರ್ ಸೆಕ್ರೆಟೆಡ್. ಆರ್ ಎಂಜೈಮ್ಸ್ ಆರ್ ಸೆಕ್ರೆಟೆಡ್. ಒಂದು HCl ಆಸಿಡ್, ಇದು ಎರಡನೇದು ಪೆಪ್ಸಿನ್, ಮೂರನೇದು ಮ್ಯೂಕಸ್. ನೋಡ್ರಿ, ಒಂದಕ್ಕೊಂದಕ್ಕೆ ಯಾವ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಇದೆ. HCl ಮೇಕ್ಸ್ ದ ಫುಡ್ ಆಸಿಡಿಕ್. ಯಾಕೆ? ನಮ್ಮ ಬ್ರದರ್ ಪೆಪ್ಸಿನ್ಗೆ ಆಸಿಡಿಕ್ ಇದ್ರೆ ಇವನು ಡೈಜೆಸ್ಟ್ ಮಾಡ್ತಾನೆ ಪ್ರೋಟೀನ್ ಅಂತ. ದೆನ್ ಮ್ಯೂಕಸ್, ವಾಟ್ ಇಸ್ ದ ರೋಲ್ ಆಫ್ ಮ್ಯೂಕಸ್? ಇಟ್ ಪ್ರೊಟೆಕ್ಟ್ಸ್ ದ ಇನ್ನರ್ ಲೈನಿಂಗ್ ಆಫ್ ಸ್ಟಮಕ್. ನೋಡ್ರಿ, ಇದು ಯಾಕಂದ್ರೆ ಈ ರೀತಿ ಕ್ವಶನ್ಗಳು ಬಹಳ ಸಲ ಕೇಳಿದ್ದೇವೆ. ಈ ಮ್ಯೂಕಸ್ ಮತ್ತು HCl ಮತ್ತು ಪೆಪ್ಸಿನ್, ಇವು 3ಗಳ ಬಗ್ಗೆ. ನೆಕ್ಸ್ಟ್, ಅನದರ್ ಥಿಂಗ್ ಯಾವುದಂದ್ರೆ ಪ್ಯಾಂಕ್ರಿಯಾಸ್ ಮತ್ತು ಲಿವರ್. ಇದರ ಒಂದು ಕೋಆರ್ಡಿನೇಷನ್ ಎಷ್ಟು ಚೆನ್ನಾಗಿದೆ. ಇದನ್ನು ಸಹ ನಿನ್ನೆ ನಾವು ಕಲ್ತಿದ್ದೀವಿ. ನಾನು ನಿನ್ನೆ ಹೇಳಿದ್ದೆ, ಈ ಪ್ರೋಟೀನ್ ಅನ್ನ ಬ್ರೇಕ್ ಮಾಡೋದಕ್ಕೆ 2 ಇದ್ದಾರೆ ಹೀರೋಗಳು. ಒಬ್ಬರು ಸ್ಟೊಮಕ್ನಲ್ಲಿ, ಇನ್ನೊಬ್ರು ಲಿವರ್ನಲ್ಲಿ, ಸಾರಿ ಈ ಪ್ಯಾಂಕ್ರಿಯಾಸ್ ಇಂದ ಬರುವಂಥವ್ರು. ಯಾರು? ಸ್ಟೊಮಕ್ನಿಂದ ಬರುವಂಥವ್ರು ಯಾರು? ಪೆಪ್ಸಿನ್. ಈ ಸ್ಮಾಲ್ ಇಂಟೆಸ್ಟೈನಲ್ಲಿ ಡೈಜೆಸ್ಟ್ ಮಾಡುವಂಥ ಅಥವಾ ಪ್ಯಾಂಕ್ರಿಯಾಸ್ ಇಂದ ಬರುವಂಥ ಟ್ರಿಪ್ಸಿನ್. ದಿಸ್ ಎಂಜೈಮ್ ಆಲ್ಸೋ ಬ್ರೇಕ್ಸ್ ವಾಟ್? ಪ್ರೋಟೀನ್ಸ್. ಈ ಪ್ರೋಟೀನ್ ಅನ್ನು ಬ್ರೇಕ್ ಮಾಡುವಂಥ ಇದಕ್ಕೆ ಆಲ್ಕಲೈನ್ ಇರಬೇಕು, ಆಸಿಡಿಕ್ ಇದ್ರೆ ಸರಿಯಾಗಲ್ಲ. ಸೊ ದಟ್ ಫುಡ್ ವಿಚ್ ಈಸ್ acidic in nature, it has to be converted into basic. ಬೇಸ್ ಆಗಿ ಇದನ್ನು ಮಾಡಬೇಕು. ಇದನ್ನ ಮಾಡೋದಕ್ಕೆ ಯಾವ್ದು ಹೆಲ್ಪ್ ಮಾಡುತ್ತೆ? ಅವ್ರ ಪಕ್ಕದ ಮನೆ ಯಾವುದು? ಲಿವರಿಂದ, ಗಾಲ್ ಬ್ಲಾಡರ್ ಇಂದ ಬರುವಂತ, ಲಿವರಿಂದ ಬರುವಂತ ಯಾವುದು? ಬೈಲ್ ಜ್ಯೂಸ್. ಇದು ಏನು ಮಾಡುತ್ತೆ? ಫುಡ್ ಅನ್ನ ಆಲ್ಕಲೈನ್ ಮಾಡುತ್ತೆ. ಅದರಿಂದ ಈ ಟ್ರಿಪ್ಸಿನ್ ಅದನ್ನ ಯೂಸ್ ಮಾಡಿ ಪ್ರೋಟೀನ್ ಅನ್ನ ಸಿಂಥಸೈಸ್ ಮಾಡಬಹುದು. ನೆಕ್ಸ್ಟ್, ಇನ್ನೊಂದು ಈ ಪ್ಯಾಂಕ್ರಿಯಾಸ್ ಇಂದ ಮತ್ತೊಂದು ಎಂಜೈಮ್ ಬರುತ್ತೆ. ಅದು ಯಾವುದು? ಲೈಪೇಸ್. ಲೈಪೇಸ್, ಲೈ ಅಥವಾ ಲಿಪೇಸ್. ಲಿ ಮೀನ್ಸ್ ಲಿಪಿಡ್, ಲಿಪಿಡ್ ಮೀನ್ಸ್ ಫ್ಯಾಟ್.
ಆರ್ ಆಯಿಲ್ ಕಂಟೆಂಟ್. ಇವನ್ ಲೈಬ್ರೇರಿಯನ್ಸ್ ಏನು ಹೇಳ್ತಾನೆ, ಐ ವಾಂಟ್ ದ ಫುಡ್ ಮಾಲಿಕ್ಯೂಲ್ಸ್ ಮೀನ್ಸ್ ಫ್ಯಾಟ್ ಮಾಲಿಕ್ಯೂಲ್ಸ್ ಆರ್ ಫ್ಯಾಟ್ ಗ್ಲೋಬ್ಯೂಲ್ಸ್ ಇನ್ ದ ಸ್ಮಾಲೆಸ್ಟ್ ಸೈಜ್. ಎಷ್ಟಾಗದಷ್ಟು ಚಿಕ್ಕ ಸೈಜ್ ಇದ್ರೆ ಮಾತ್ರ ನಾನು ಅದನ್ನು ಬ್ರೇಕ್ ಡೌನ್ ಮಾಡ್ತೀನಿ, ಫ್ಯಾಟಿ ಆ್ಯಸಿಡ್ಸ್ ಆಗಿ ನಾನು ಕನ್ವರ್ಟ್ ಮಾಡ್ತೀನಿ ಅಂತ. ಅವಾಗ ಇದನ್ನು ಹೆಲ್ಪ್ ಮಾಡೋದು ಅದೇ ಪಕ್ಕದ ಮನೆ ಯಾವುದು, ಲಿವರಿಂದ ಬರುವಂತಹ ಬೈಲ್ ಸಾಲ್ಟ್. ಇಟ್ ಮೇಕ್ಸ್ ದ ಫ್ಯಾಟ್ ಗ್ಲೋಬ್ಯೂಲ್ಸ್ ಟು ಸ್ಮಾಲರ್ ಅಂಡ್ ಫೈನರ್ ಇನ್ ಸೈಜ್ ಬೈ ಇಮಲ್ಸಿಫಿಕೇಶನ್ ಪ್ರೋಸೆಸ್. ಹಾಗಂದ್ರೆ ಏನು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೀನಿ. ಇಫ್ ಎನಿವನ್ ಈಸ್ ಹ್ಯಾವಿಂಗ್ ಎನಿ ಡೌಟ್ ಪ್ಲೀಸ್ ವಾಚ್ ಎಸ್ಟರ್ಡೇಸ್ ವಿಡಿಯೋ, ದೆನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಟುಡೇಸ್ ಟಾಪಿಕ್ ಆಲ್ಸೋ ಈಸಿಲಿ. ಅಕಸ್ಮಾತ್ ಈಗ ಲೈವ್ ನೋಡ್ತಿದ್ರೆ ನೋಡ್ರಿ, ಇದು ಮುಗಿದ ನಂತರ ನೀವು ಮತ್ತೆ ನಮ್ಮ ಚಾನಲಲ್ಲಿ ಹೋದರೆ ನಿನ್ನೆ ಮಾಡಿದಂಥ ಟಾಪಿಕ್ ಸಹ ಸಿಗುತ್ತೆ. ಈಗ ಇದಿಷ್ಟನ್ನು ನಾವೇನು ಕಲ್ತಿದ್ವಿ, ನಿನ್ನೆ ಮತ್ತು ಮೊನ್ನೆ ಕಲ್ತಿದ್ವಿ. ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ರೆಸ್ಪಿರೇಷನ್. ವಾಟ್ ಡು ಯು ಮೀನ್ ಬೈ ರೆಸ್ಪಿರೇಷನ್? ರೆಸ್ಪಿರೇಷನ್ ಅಂದ್ರೆ ಏನು? Respiration is a process in which food is broken down to produce energy. ಇನ್ನೊಂದ್ಸಲ ಹೇಳ್ತೀನಿ, respiration is a process in which food is broken down to produce energy. ಫುಡ್ ಅನ್ನ ಬ್ರೇಕ್ ಡೌನ್ ಮಾಡಿ ಎನರ್ಜಿಯನ್ನ ರಿಲೀಸ್ ಮಾಡೋದಕ್ಕೆ ಏನಂತೀವಿ, ರೆಸ್ಪಿರೇಷನ್. ಈಗ ಯೂಶ್ವಲಿ ನಾವು ಒಂದು ಕನ್ಫ್ಯೂಷನ್ ಮಾಡ್ಕೊಂತೀವಿ, ರೆಸ್ಪಿರೇಷನ್ ಮತ್ತು ಬ್ರೀದಿಂಗ್ ಎರಡೂ ಸಹ ಒಂದೇ ಅನ್ಕೊಂತೀವಿ. ಹಾಗಾಗಿ ಹೇಳ್ತಿದ್ದೀನಿ, ಯಾಕಂದ್ರೆ ಇನ್ ಸಮ್ ಆಫ್ ದ ಎಕ್ಸಾಮಿನೇಷನ್ ದಟ್ ಕ್ವಶನ್ ಹ್ಯಾಸ್ ಆಲ್ಸೋ ಬೀನ್ ಆಸ್ಕ್ಡ್, ಬಟ್ ರಿಗಾರ್ಡಿಂಗ್ ಇಟ್ ಮೋರ್ ಇನ್ಫಾರ್ಮೇಶನ್ ಈಸ್ ನಾಟ್ ಬೀಯಿಂಗ್ ಗಿವನ್ ಇನ್ ದ ಟೆಕ್ಸ್ಟ್ ಬುಕ್, ಬಟ್ ಆಲ್ಸೋ ಇಟ್ ಈಸ್ ದ ಜನರಲ್ ಥಿಂಗ್, ಇಟ್ ಈಸ್ ದ ಅಪ್ಲಿಕೇಶನ್ ವಿಚ್ ವಿ ಹ್ಯಾವ್ ಲರ್ನ್ಡ್ ಇನ್ ಲೋಯರ್ ಕ್ಲಾಸಸ್. ಇಂಥವನ್ನೇ ಅಪ್ಲೈ ಮಾಡಿ ಕೇಳ್ತಿರ್ತಾರೆ. ಹಾಗಾಗಿ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಡಿಫ್ರೆನ್ಸ್ ಬಿಟ್ವೀನ್ ಬ್ರೀದಿಂಗ್ ಅಂಡ್ ರೆಸ್ಪಿರೇಷನ್. ವಾಟ್ ಈಸ್ ರೆಸ್ಪಿರೇಷನ್? ಯಾಸ್ ಐ ಹ್ಯಾವ್ ಟೋಲ್ಡ್ ಆಲ್ರೆಡಿ, it is a process in which food is broken down to produce energy. But breathing andre eno, it is a process of inhaling and exhaling the air. The clear ata? Idu one difference. Second difference ಏನಂದ್ರೆ, ಈ breathing it is a physical process, physical activity. ಇಲ್ಲಿ ಯಾವುದು ಕೆಮಿಕಲ್ ರಿಯಾಕ್ಷನ್ ಆಗಲ್ಲ. ಒಳಗಡೆ ಹೋದಾಗೂ ಏರ್ ಇತ್ತು, ಹೊರಗಡೆ ಬಂದಾಗೂ ಏರ್ ಇರುತ್ತೆ. ಇದು ಫಿಸಿಕಲ್ ಆಕ್ಟಿವಿಟಿ. ಬಟ್ ರೆಸ್ಪಿರೇಷನ್ ಈಸ್ ಕೆಮಿಕಲ್ ಆಕ್ಟಿವಿಟಿ. ಇದು ಸೆಕೆಂಡ್ ಡಿಫ್ರೆನ್ಸ್. ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಇಲ್ಲ ಅಂದ್ರೆ ಪಾಯಿಂಟ್ ಮಾಡೋಂಗಿದ್ರೆ ಪಾಯಿಂಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಥರ್ಡ್, ದಿಸ್ ಬ್ರೀದಿಂಗ್ ಟೇಕ್ಸ್ ಪ್ಲೇಸ್ ಔಟ್ಸೈಡ್ ಆಫ್ ದ ಸೆಲ್, ಬಟ್ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ಆಫ್ ದ ಸೆಲ್. ಅರ್ಥ ಆಯ್ತಾ? ಇದು ಥರ್ಡ್ ಪಾಯಿಂಟ್. ಬ್ರೀದಿಂಗ್ ಉಸಿರಾಟ ಏನಾಗುತ್ತೆ, ನಮ್ಮ ಸೆಲ್ಲಿನ ಹೊರಗಡೆ, ನಮ್ಮ ಲಂಗ್ಸ್ನಲ್ಲಿ ಮತ್ತು ನಾಸ್ಟ್ರಿಲ್ ಇವುಗಳ ಮೂಲಕ ಆಗುವಂತಹ ಒಂದು ಪ್ರೋಸೆಸ್ ಅಥವಾ ಪ್ರಕ್ರಿಯೆ. ಆದರೆ ಈ ರೆಸ್ಪಿರೇಷನ್ ಸೆಲ್ಲಿನ ಒಳಗಡೆ, ಜೀವಕೋಶದ ಒಳಗಡೆ ಆಗುವಂತ ಪ್ರೋಸೆಸ್. ನೆಕ್ಸ್ಟ್ ದಿಸ್ ಯಾವುದು, ಬ್ರೀದಿಂಗ್ ಇಸ್ ಕನ್ಸಿಡರ್ಡ್ ಆಸ್ ಎಕ್ಸ್ಟ್ರಾ ಸೆಲ್ಯುಲರ್ ಆಕ್ಟಿವಿಟಿ. ಆದರೆ ಈ ಯಾವುದು ರೆಸ್ಪಿರೇಷನ್ ಇಸ್ ಕನ್ಸಿಡರ್ಡ್ ಆಸ್ ಇಂಟ್ರಾ ಸೆಲ್ಯುಲರ್ ಆಕ್ಟಿವಿಟಿ. ನೋಡ್ರಿ, ಮತ್ತೆ ಸರಿಯಾಗಿ ಹೇಳ್ತಿದ್ದೀನಿ, ಇಂಟ್ರಾ ಸೆಲ್ಯುಲರ್ ಮತ್ತು ಎಕ್ಸ್ಟ್ರಾ ಸೆಲ್ಯುಲರ್ ಎರಡರ ಮೀನಿಂಗ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಇಂಟ್ರಾ ಸೆಲ್ಯುಲರ್ ಅಂದ್ರೆ ಸೆಲ್ಲಿನ ಒಳಗಡೆ, ಇನ್ಸೈಡ್ ದ ಸೆಲ್. ಎಕ್ಸ್ಟ್ರಾ ಸೆಲ್ಯುಲರ್ ಅಂದ್ರೆ ಸೆಲ್ಲಿನ ಹೊರಗಡೆ ಆಗುವಂತ ಆಕ್ಟಿವಿಟಿ. ಇನ್ ಬ್ರೀದಿಂಗ್ ನೋ ಎನರ್ಜಿ ಈಸ್ ಪ್ರೊಡ್ಯೂಸ್ಡ್, ಬಟ್ ಇನ್ ರೆಸ್ಪಿರೇಷನ್ ಎನರ್ಜಿ ಈಸ್ ಪ್ರೊಡ್ಯೂಸ್ಡ್. ಸ್ನೇಹಿತರೆ, ಈ ವಿಷಯಗಳನ್ನು ನೀವು ಸರಿಯಾಗಿ ನೆನಪಿಟ್ಕೊಳ್ಬೇಕು. ಯಾಕಂದ್ರೆ ಟೆಕ್ಸ್ಟ್ ಬುಕ್ ಮೇಲೆ ಪಕ್ಕ ಇಷ್ಟೇ ಇನ್ಫಾರ್ಮೇಶನ್ ಸಿಗಲ್ಲ. ಅಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಐ ಹ್ಯಾವ್ ಸೀನ್ ಸಮ್ ನೋಟ್ಸ್ ಆಲ್ಸೋ. ಇನ್ ನೋಟ್ಸ್ ಆಲ್ಸೋ ವಿ ಆರ್ ನಾಟ್ ಗೆಟಿಂಗ್ ಸಚ್ ಡೈರೆಕ್ಟ್ ಇನ್ಫಾರ್ಮೇಶನ್ಸ್. ಫಾರ್ ದಟ್ ವಿ ಹ್ಯಾವ್ ಟು ಸ್ಟಡಿ ರೆಫರೆನ್ಸ್ ಬುಕ್ಸ್ ಅಂಡ್ ಅದರ್ಸ್. ಆದರೆ ಟೀಚ್ ಮಾಡಬೇಕಾದ್ರೆ ನಿಮಗೆ ಹಿಂಗೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಂದ್ರೆ ನಿಮಗೆ ಏನೇನು ಬೇಕಾಗಲ್ಲ. ಅಕಸ್ಮಾತ್ ನೀವು ರೆಫರೆನ್ಸ್ ಬುಕ್ ನೋಡಿದ್ರು ಅದಕ್ಕಿಂತ ಮೊದಲೇ ಕ್ವಶನ್ ನೋಡಿದ ತಕ್ಷಣ ನೀವೇ ಆನ್ಸರ್ ಹೇಳ್ತೀರಾ. ಇದಿಷ್ಟು ಏನು, ಇನ್ನೊಂದು ಪಾಯಿಂಟ್ ಅಂದ್ಬಿಟ್ಟೆ. ಏನು ಅಂದ್ರೆ, ಈಗ ಇಲ್ಲಿ ಎನ್ಸೈಮ್ಸ್, ಈ ರೆಸ್ಪಿರೇಷನ್ ಅಲ್ಲಿ ಎನ್ಸೈಮ್ಸ್ ಆರ್ ಇನ್ಕ್ಲೂಡೆಡ್ ಇನ್ ರೆಸ್ಪಿರೇಷನ್ ಆಕ್ಟಿವಿಟಿ, ಬಟ್ ಇನ್ ಬ್ರೀದಿಂಗ್ ನೋ ಎನ್ಸೈಮ್ಸ್ ಆರ್ ಇನ್ಕ್ಲೂಡೆಡ್. ಇದು ಅರ್ಥ ಆಯ್ತಾ? ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಾವು ಬ್ರೀದಿಂಗ್ ಮತ್ತು ರೆಸ್ಪಿರೇಷನ್ ಎರಡನ್ನೂ ಸಹ ಸೇಮ್ ಅನ್ಕೊಂತೀವಿ. ಅದು ಬ್ರೀದಿಂಗ್ ಮತ್ತು ರೆಸ್ಪಿರೇಷನ್ ಸೇಮ್ ಅಲ್ಲ. ಇಲ್ಲಿವರೆಗೂ ನಾನು 5-6 ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದೀನಿ. ಇದನ್ನು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಇಲ್ಲ ಅಂದ್ರೆ ಈ ವಿಡಿಯೋ ಮುಗಿದ ನಂತರ, ಲೈವ್ ಕ್ಲಾಸ್ ಮುಗಿದ ನಂತರ ನೀವೇನ್ ಮಾಡ್ಬೋದು, ಇದನ್ನ ಮತ್ತೆ ಒಂದ್ಸಾರಿ ನೋಡಿ, ಅಲ್ಲಿ ಪಾಸ್ ಮಾಡಿ ಎಲ್ಲ ಪಾಯಿಂಟ್ಸ್ ಅನ್ನ ನೋಟ್ ಡೌನ್ ಮಾಡ್ಕೊಂತ ಬರ್ರಿ. ಜೊತೆಗೆ ಯಾರಿಗಾದ್ರೂ ನಾನು ಬಹಳ ಚೆನ್ನಾಗಿರೋಂಥ ನೋಟ್ಸ್ ಅನ್ನ ಪ್ರಿಪೇರ್ ಮಾಡಿದ್ದೀನಿ. ಆ ನೋಟ್ಸ್ ಸಹ ಬೇಕಂತಂದ್ರೆ ನನಗೆ
ಫೇಸ್ಬುಕ್ನಲ್ಲಿ ಆಗಿರಲಿ, ನೀವು ಇನ್ಸ್ಟಾಗ್ರಾಮ್ನಲ್ಲಿ ಆಗಿರಲಿ ಅಥವಾ ವಾಟ್ಸಪ್ನಲ್ಲಿ ಆಗಿರಲಿ ಮೆಸೇಜ್ ಮಾಡಿ, ನಾನು ನಿಮಗೆ ಆ ನೋಟ್ಸನ್ನು ಸಹ ತಲುಪಿಸ್ತೀನಿ. ಇಲ್ಲಾಂದರೆ ಒಂದು ಬ್ಲಾಗನ್ನು ಮಾಡಿ ಅಲ್ಲಾದರೂ ನಿಮಗೆ ಡೈರೆಕ್ಟಾಗಿ ಯಾರು ಬೇಕಾದರೂ ತಗೊಳ್ಳೋ ರೀತಿ ವ್ಯವಸ್ಥೆಯನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದರೆ ಈ ಕರೋನಾ ಹಾಲಿಡೇಸ್ನಲ್ಲಿ ಯಾರಿಗೂ ಸಹ ತೊಂದರೆ ಆಗಬಾರ್ದು. ಕರೋನಾ ಬೋಲ್ತಾ है कुछ ಕರೋನಾ ಎಜುಕೇಷನ್ के लिए, इसलिए कुछ ಕರೋನಾ ಅಂದರೆ ಸ್ವಲ್ಪ ಏನಾದರೂ ಮಾಡಿ ಅಂತ. ಹಾಗಾಗಿ ಈ ಕೆಲಸನ ಮಾಡ್ತಿದ್ದೀನಿ. ಹಾಗಾಗಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ನಮ್ಮ ವಿಡಿಯೋಗಳನ್ನು ನೋಡೋಕೆ ಹೇಳಿ. ಜೊತೆಗೆ ಭಾಳಷ್ಟು ಜನಕ್ಕೆ ಏನು ಕನ್ಫ್ಯೂಷನ್ ಇದೆ ಅಂದರೆ, ಸರ್ ನಿಮ್ಮ ವಿಡಿಯೋಗಳನ್ನು ಯಾವ ರೀತಿ ನೋಡೋದು, ಫ್ರೀ ಟ್ಯೂಷನ್ ಅಥವಾ ಫ್ರೀ ಆನ್ಲೈನ್ ಕ್ಲಾಸನ್ನು ಮಾಡ್ತಿದ್ದೀರಿ, ವಿ ವಾಂಟ್ ಟು ವಾಚ್ ಇಟ್ ಬಟ್ ವಿ ಆರ್ ನಾಟ್ ಗೆಟಿಂಗ್ ದ ಲಿಂಕ್. CBSE ಗುರು ಇನ್ ಕನ್ನಡ ಅಂತ ಟೈಪ್ ಮಾಡಿ. ಯಾಕಂದ್ರೆ ನಾನು ಈಗ ಸ್ಟೇಟ್ ಮತ್ತು CBSE ಎರಡಕ್ಕೂ ಇದ್ದರೂ ಹೆಸರು ಮಾತ್ರ CBSE ಗುರು ಅಂತ ಇಟ್ಟಿದ್ದೀನಿ. ಹಾಗಾಗಿ ಆ ಹೆಸರನ್ನು ಟೈಪ್ ಮಾಡಿದ್ರೆ ಸಾಕು. ಇಲ್ಲಾಂದರೆ ಲಿಂಕ್ ಇರೋರು ಒಬ್ಬೊಬ್ಬರು ಒಂದು 5 ಜನಕ್ಕೆ ಕಳಿಸಿ, ಹೆಚ್ಚು ಜನಕ್ಕೆ ಎಜುಕೇಷನ್ ಸಿಗಲಿ. ಯಾಕಂದರೆ 14ನೇ ತಾರೀಕಿಗೆ ಮುಗಿಯುತ್ತೋ ಅಥವಾ 21ನೇ ತಾರೀಕಿಗೆ ಮುಗಿಯುತ್ತೋ ಅಥವಾ ಇನ್ನೂ ಎಕ್ಸ್ಟೆಂಡ್ ಆಗುತ್ತೋ ಈ ಹಾಲಿಡೇಸ್ ಅನ್ನೋದು, ಭಾರತ್ ಬಂದ್ ಅನ್ನೋದು ಗೊತ್ತಿಲ್ಲ. ಅದಕ್ಕೋಸ್ಕರ ಓಕೆ ಬನ್ನಿ. ಈಗ ರೆಸ್ಪಿರೇಷನ್ ಅಂದ್ರೆ ಏನು, ಅದರ ಮೀನಿಂಗ್ ಕಲ್ಕೊಂಡ್ವಿ. ಜೊತೆಗೆ ಡಿಫರೆನ್ಸ್ ಬಿಟ್ವೀನ್ ರೆಸ್ಪಿರೇಷನ್ ಅಂಡ್ ಬ್ರೀದಿಂಗ್, ಇವೆರಡನ್ನೂ ಸಹ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರಿ. ಏನಾದರೂ ಡೌಟ್ ಇದೆನಾ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಜೊತೆಗೆ ಎಷ್ಟು ಜನ ನೋಡ್ತೀರಾ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ. ಒಂದು ಒಳ್ಳೆಯ ಕಾಮೆಂಟನ್ನು ಹಾಕೊಂಡಿದ್ರೆ ಕಾಮೆಂಟನ್ನು ಹಾಕಿ. ಯಾಕಂದರೆ ಇಷ್ಟು ಕೆಲಸ ಮಾಡ್ತಿರೋದ್ರಿಂದ ನಮಗೂ ಸಹ ಸ್ವಲ್ಪ ಪ್ರೋತ್ಸಾಹ ಸಿಗುತ್ತೆ, ಅದಕ್ಕಷ್ಟೇ. ನೆಕ್ಸ್ಟ್, ಈಗ ಇದ್ರ ನಂತರ ಆಕ್ಟಿವಿಟಿ 6.4 ಅಂಡ್ 6.5 ಇದನ್ನು ಸಹ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ಆಕ್ಟಿವಿಟೀಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂಡ್ ಪ್ರಾಕ್ಟಿಕಲ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂಡ್ ಎಕ್ಸ್ಟ್ರಾ ಎಕ್ಸಾಂಪಲ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈಗ ಆಕ್ಟಿವಿಟಿ 6.4 ಇನ್ ದಟ್ ವಿ ಸಿ ಏನಂದ್ರೆ, ಇನ್ ಒನ್ ಟೆಸ್ಟ್ ಟ್ಯೂಬ್ ಏನು ತಗೊಂಡಿದ್ದಾರೆ, 1 ಲೈಮ್ ಜ್ಯೂಸ್, ಎಷ್ಟು 1 mg. ಅಲ್ಲ, ಲೈಮ್ ವಾಟರ್ನ ತಗೊಂಡಿದ್ದಾರೆ ಒಂದು ಟೆಸ್ಟ್ ಟ್ಯೂಬ್ನಲ್ಲಿ. ಅದರಲ್ಲಿ ಬೈ ಯೂಸಿಂಗ್ 1 ಪೈಪ್ ವಿ ಆರ್ ಸೆಟ್ ಟು ಬ್ರೀದ್ ಔಟ್. ಇನ್ ಎ ಟೆಸ್ಟ್ ಟ್ಯೂಬ್ ಟೇಕ್ ಫ್ರೆಶ್ಲಿ ಪ್ರಿಪೇರ್ಡ್ ಲೈಮ್ ಜ್ಯೂಸ್ ಆರ್ ಲೈಮ್ ವಾಟರ್ ಅಂಡ್ ಬ್ರೀದ್ ಔಟ್ ಥ್ರೂ ಎ ಪೈಪ್. ಮತ್ತೆ ನಿನ್ನೆಯ ವಿಡಿಯೋದಲ್ಲಿ ನಾವು ಸ್ಟಾರ್ಚ್ ಜೊತೆ ಸಲೈವ ಮಿಕ್ಸ್ ಮಾಡಿದ್ವಲ್ಲ, ಇಲ್ಲಿ ಯಾವ ಲೈವನ್ನು ಮಿಕ್ಸ್ ಮಾಡಂಗಿಲ್ಲ, ಕೇವಲ ಬ್ರೀದ್ ಔಟ್ ಅಷ್ಟೇ. ಇಲ್ಲಾಂದ್ರೆ ಮತ್ತೆ ಅಲ್ಲಿ ಆಗುವಂಥ ಕೆಮಿಕಲ್ ರಿಯಾಕ್ಷನ್ ಬೇರೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಬ್ರೀತ್ ಔಟ್ ಮಾಡಿದಾಗ ದಟ್ ಲೈಮ್ ಜ್ಯೂಸ್ ಕಂಟೆಂಟ್ ಆರ್ ಲೈಮ್ ವಾಟರ್ ಕಂಟೆಂಟ್ ಟರ್ನ್ಸ್ ಟು ಮಿಲ್ಕಿ ವೈಟ್. ಯಾಕೆ ಅಂದ್ರೆ ವೆನ್ ವಿ ಬ್ರೀದ್ ಔಟ್, in each and every time whenever we breathe out we exhale carbon dioxide, air which has been that means breathen out, it is rich in carbon dioxide, so that lime water turns into milky blue color, milky white color ಗೆ ಟರ್ನ್ ಆಯ್ತು. ಈಗ ಅದೇ ಆಕ್ಟಿವಿಟಿಯಲ್ಲಿ ಇನ್ನೊಂದು ಹೇಳಿದರೆ ಏನಂದ್ರೆ, ಟೇಕ್ ಅನದರ್ ಟೆಸ್ಟ್ ಟ್ಯೂಬ್ ಅಂಡ್ ಪುಟ್ ದ ಸಿಮಿಲರ್ ಟೈಪ್ ಆಫ್ ಲೈಮ್ ವಾಟರ್ and then take 1 syringe or ಪಿಚ್ಕಾರಿ ಅಂದ್ರೆ ಬಣ್ಣ ಆಗೋದಾಗ ಹಿಂಗೆ ಬಣ್ಣ ಹೋಗ್ತೀವಲ್ಲ ಆ ಟೈಪ್ ಇರೋಂಥದ್ದು, ಅಥವಾ ಸಿರಿಂಜ್ ಬೆಸ್ಟ್. ಸಿರಿಂಜ್ ತಗೊಳ್ಳಿ. ಸಿರಿಂಜ್ನಲ್ಲಿ ಯು ಟೇಕ್ ಅಟ್ಮಾಸ್ಫಿಯರಿಕ್ ಏರ್, ಏನನ್ನ ಅಟ್ಮಾಸ್ಫಿಯರಿಕ್ ಏರನ್ನು ತಗೊಂಡು ಯು ಪುಷ್ ದ ಅಟ್ಮಾಸ್ಫಿಯರಿಕ್ ಏರ್ ಇನ್ಸೈಡ್ ಯಾವುದು, ಈ ಲೈಮ್ ಜ್ಯೂಸ್ನಲ್ಲಿ. ಇನ್ಸೈಡ್ ದ ಲೈಮ್ ಜ್ಯೂಸ್ ಪುಟ್ ದ ಅಟ್ಮಾಸ್ಫಿಯರಿಕ್ ಏರ್. ಹಿಯರ್ that lime juice solution will not turn to milky white. Though it turns, we have to put in so much of effort. ಯಾಕೆ ಅಂದ್ರೆ ಏರ್ನಲ್ಲೂ ಸಹ ಕಾರ್ಬನ್ ಡೈಆಕ್ಸೈಡ್ ಇದ್ರೂ ಸಹ ದ ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ಅಟ್ಮಾಸ್ಫಿಯರಿಕ್ ಏರ್ ಈಸ್ ಸೋ ಲೆಸ್ ಇನ್ ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ಅಟ್ಮಾಸ್ಫಿಯರಿಕ್ ಏರ್ ಈಸ್ ಸೋ ಲೆಸ್ in comparison with concentration of carbon dioxide in the air which we exhale. ನಾವು ಯಾವ ಏರನ್ನು ಉಸಿರಾಟದಿಂದ ಹೊರಗಡೆ ಬಿಡ್ತೀವಿ, ಆ ಹೊರಗಡೆ ಬಿಟ್ಟಂತ ಏರ್ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಹಳ ಇರುತ್ತೆ. ಅದಕ್ಕೋಸ್ಕರ ಈ ಲೈಮ್ ಜ್ಯೂಸ್ ಸೊಲ್ಯೂಷನ್ ಏನಾಯ್ತು, ವೈಟ್ ಕಲರ್ಗೆ, ಮಿಲ್ಕಿ ವೈಟ್ ಕಲರ್ಗೆ ಟರ್ನ್ ಆಯಿತು. ಅದೇ ಅಟ್ಮಾಸ್ಫಿಯರ್ ಇರುವಂಥ ಏರನ್ನು ನಾವು ಈ ಲೈಮ್ ಜ್ಯೂಸ್ಗೆ ಬಿಟ್ಟಾಗ ಅಷ್ಟು ಸುಲಭವಾಗಿ ಕನ್ವರ್ಟ್ ಆಗಲಿಲ್ಲ. ಯಾಕೆ ಅಂದರೆ ದ ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಲೆಸ್ ಇನ್ atmospheric air in comparison with concentration of carbon dioxide in the air which we exhale. ಇದು 6.4 ಆಕ್ಟಿವಿಟಿ. ಸ್ನೇಹಿತರೆ ಸರಿಯಾಗಿ ಅರ್ಥ ಆಯ್ತಾ? ನೆಕ್ಸ್ಟ್ ವಿ ಶಾಲ್ ಗೋ ಫಾರ್ 6.5. ಓಕೆ, ಈ 6.4 ಆಕ್ಟಿವಿಟಿಯಲ್ಲಿ ಏನು ನೋಡಿದ್ವಿ, ವಿ ಎಕ್ಸೇಲ್ ಕಾರ್ಬನ್ ಡೈಆಕ್ಸೈಡ್, ಇದನ್ನ ಕಲ್ತ್ವಿ.
6.5 ಆಕ್ಟಿವಿಟಿಯಲ್ಲಿ ಈ ಆಕ್ಟಿವಿಟಿನ ಎದಕ್ಕೆ ಮಾಡ್ತೀವಿ ಅಂದ್ರೆ ಇದನ್ನ ನಮ್ಮ ಬ್ರೀದಿಂಗ್ ನಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನ ಎಕ್ಸೇಲ್ ಮಾಡ್ತೀವಿ ಅನ್ನೋದಕ್ಕಲ್ಲ. ದಿಸ್ ಆಕ್ಟಿವಿಟಿ ಇಸ್ ಡನ್ ಟು ನೋ yeast produces carbon dioxide during its respiration. To know yeast produces carbon dioxide during its respiration, we are conducting another activity 6.5. ಇಲ್ಲಿ ಏನಂದ್ರೆ ಶುಗರ್ ಸೊಲ್ಯೂಷನ್ ಅಥವಾ ಫ್ರೂಟ್ ಜ್ಯೂಸ್, ಇದರಲ್ಲಿ ಏನಾಗಬೇಕು, ಈಸ್ಟ್ ಅನ್ನ ಹಾಕಬೇಕು. ಆಡ್ ಈಸ್ಟ್ ಇನ್ ಶುಗರ್ ಸೊಲ್ಯೂಷನ್ ಆರ್ ಫ್ರೂಟ್ ಜ್ಯೂಸ್. ಅಂಡ್ ದೆನ್ ಈ ರೀತಿ ನೀವು ಹಾಕಿದ ನಂತರ ಈ ಟೆಸ್ಟ್ ಟ್ಯೂಬ್ ನಲ್ಲಿ ಹಾಕಿದ ನಂತರ ಇಲ್ಲಿ ಏನಾಗ್ತೀರಾ, ಈಸ್ಟ್ ಅನ್ನ ಹಾಕ್ತೀರಿ. ಈಸ್ಟ್ ಅನ್ನ ಹಾಕಿ ಇದರ ಮೇಲೆ ಫುಲ್ ಕವರ್ ಮಾಡಿ, ಆಫ್ಟರ್ ಕವರಿಂಗ್ ಇಟ್ ಕಂಪ್ಲೀಟ್ಲಿ ಅಂಡ್ ಇನ್ಸರ್ಟಿಂಗ್ ಒನ್ ಪೈಪ್ ಲೈಕ್ ಸ್ಟ್ರಕ್ಚರ್ ಅದನ್ನ ಒಂದನ್ನು ತಗೊಂಡು ಈ ರೀತಿ ಇದನ್ನ ಈ ಕಡೆ ಟೆಸ್ಟ್ ಟ್ಯೂಬ್ ನಲ್ಲಿ ಮತ್ತೆ ಏನು ಲೈಮ್ ವಾಟರ್ ಇರುವಂತಹ ಟೆಸ್ಟ್ ಟ್ಯೂಬ್ಗೆ ನಾವು ಇದನ್ನ ಕನೆಕ್ಟ್ ಮಾಡ್ತೀವಿ. ಯಾಕೆ ಅಂತ ಅರ್ಥ ಮಾಡ್ಕೊಳ್ರಿ. ಯಾಕಂದ್ರೆ ಟೆಕ್ಸ್ಟ್ ಬುಕ್ ನಲ್ಲಿ ಈ ಫಿಗರ್ ಇಲ್ಲ, ಈ ಫಿಗರ್ ಅಷ್ಟೇನು ಬ್ಯೂಟಿಫುಲ್ ಇಲ್ಲ, ಬೇಜಾರಾಗ್ಬೇಡ್ರಿ. ಇದು ಏನಂದ್ರೆ ಇಟ್ ಇಸ್ ಆಲ್ಸೋ ಒನ್ ಟೆಸ್ಟ್ ಟ್ಯೂಬ್. ಹಿಯರ್ ಶುಗರ್ ಸೊಲ್ಯೂಷನ್, ವಾಟ್ ಇಸ್ ದಟ್? sugar solution in which we have added yeast. ಅರ್ಥ ಆಯ್ತಾ? ಇದರಲ್ಲಿ ಈಸ್ಟ್ ಹಾಕಿದ್ದೀವಿ. ಆಫ್ಟರ್ ಲೀವಿಂಗ್ ಇಟ್ ಫಾರ್ some time, then we will see the production of ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಇಸ್ ಪ್ರೊಡ್ಯೂಸ್ಡ್. ಆದ್ರೆ ನಮಗೆ ಡೈರೆಕ್ಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಇಸ್ ಪ್ರೊಡ್ಯೂಸ್ಡ್ ಅಂತ ಹೇಳೋದು ಬೇಕಾಗಿಲ್ಲ. ಯಾಕೆಂದ್ರೆ ಇಲ್ಲಿರುವಂತಹ ಈ ಪೈಪ್ ಲೈಕ್ ಸ್ಟ್ರಕ್ಚರ್ ಏನನ್ನ ಒಳಗಡೆ ಕನೆಕ್ಟ್ ಮಾಡಿದೀವಿ, ಇಲ್ಲಿಂದ ಯಾವುದೋ ಒಂದು ಗ್ಯಾಸ್ ಪ್ರೊಡಕ್ಷನ್ ಆಗಿದೆ. ದಿಸ್ ಗ್ಯಾಸ್ ಈಸ್ ಡಂಪ್ಡ್ ಆರ್ ಸೆಂಟ್ ಟು ಲೈಮ್ ವಾಟರ್ ಸೊಲ್ಯೂಷನ್. ವೆನ್ ದಿಸ್ ಗ್ಯಾಸ್ ಇಸ್ ಸೆಂಟ್ ಟು ಲೈಮ್ ವಾಟರ್ ಸೊಲ್ಯೂಷನ್ ಟರ್ನ್ಸ್, ಯಾವ ಕಲರ್ಗೆ ಟರ್ನ್ ಆಗುತ್ತೆ? ಟರ್ನ್ಸ್ ಟು ಮಿಲ್ಕಿ ವೈಟ್. ಯಾವ ಕಲರ್ ಟರ್ನ್ ಆಗುತ್ತೆ? ಮಿಲ್ಕಿ ವೈಟ್ ಗೆ ಟರ್ನ್ ಆಗುತ್ತೆ. ಯಾಕೆ ಮಿಲ್ಕಿ ವೈಟ್ ಗೆ ಟರ್ನ್ ಆತಂದ್ರೆ ಈ ಲೈಮ್ ವಾಟರ್ ಯಾವುದರ ಜೊತೆ ರಿಯಾಕ್ಷನ್ ಆದ್ರೆ ಮಾತ್ರ ಟರ್ನ್ ಆಗುತ್ತೆ. Milky water lime water or lime solution turns to milky in color when it reacts with carbon dioxide. ಇದರಿಂದ ನಮಗೆ ಏನು ಗೊತ್ತಾಯ್ತು? By this we understood that in the respiration yeast produces carbon dioxide. ಸ್ನೇಹಿತರೆ, ಇವೆರಡನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಅನ್ಕೊಂಡಿದ್ದೀನಿ. 6.4 we exhale carbon dioxide, 6.5 yeast produces carbon dioxide. ಇವೆರಡು ಅರ್ಥ ಆಯ್ತಾ? ಇದ್ರ ಬಗ್ಗೆ ಸ್ವಲ್ಪ ಒಂದು ಲೈನ್ ಅಥವಾ 2 ಲೈನ್ ಬರೀರಿ. ನಿಮಗೆ ನೀವು ಓದಬೇಕಾದ್ರೆ ಮತ್ತು ರಿವಿಷನ್ ಮಾಡಬೇಕಾದ್ರೆ ಬಹಳ ಹೆಲ್ಪ್ ಆಗುತ್ತೆ. ಈಗ ಇದ್ರ ನಂತರ ನಾವು ನೋಡುವಂಥದ್ದು ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು? ಟೈಪ್ಸ್ ಆಫ್ ರೆಸ್ಪಿರೇಷನ್. ಓಕೆ, ವಾಟ್ ಆರ್ ದ ಟೈಪ್ಸ್ ಆಫ್ ರೆಸ್ಪಿರೇಷನ್? ಇನ್ ರೆಸ್ಪಿರೇಷನ್ ದೇರ್ ಆರ್ ಮೇನ್ಲಿ 2 ಟೈಪ್ಸ್. ಯಾವುವು? ಫಸ್ಟ್ ಒನ್, ರೆಸ್ಪಿರೇಷನ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ನೀವೆಲ್ಲ ಲೋವರ್ ಕ್ಲಾಸ್ನಾಗ ಕಲ್ತಿದ್ದೀರಿ. Second one, respiration which takes place in the absence of oxygen. ಇವು ಎರಡು ಮೇನ್ ಟೈಪ್. ದ ರೆಸ್ಪಿರೇಷನ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಆಕ್ಸಿಜನ್ ಇರಬೇಕಾದ್ರೆ ಆದಂತ ರೆಸ್ಪಿರೇಷನ್ ಏನಂತೀವಿ? aerobic respiration. ಏನಂತೀವಿ? aerobic respiration. Respiration which takes place in the absence of oxygen. That is called as anaerobic respiration. ನೋಡ್ರಿ, ಏರೋಬಿಕ್ ಅಂದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ಏರ್. ಏರ್ ಅಂತ ಇಲ್ಲಿ ನಾವು ಕನ್ಸಿಡರ್ ಮಾಡೋದು. ಏರ್ ನಮಗೆ ಯಾವ ಏರ್ ಬಹಳ ಮುಖ್ಯ? ಬ್ರೀದಿಂಗ್ಗೆ ಆಕ್ಸಿಜನ್. ಹಾಗಾಗಿ ಏರ್ ಅಂದ್ರೆ ಇಲ್ಲಿ ಆಕ್ಸಿಜನ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಹಾಗಾಗಿ ಏರೋಬಿಕ್ ಮೀನ್ಸ್ ಇನ್ ದ ರೆಸ್ಪಿರೇಷನ್ ಆರ್ ಬ್ರೇಕಿಂಗ್ ಡೌನ್ ಆಫ್ ಫುಡ್ ಟು ಪ್ರೊಡ್ಯೂಸ್ ಎನರ್ಜಿ. ಇಫ್ ಇಟ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಇಟ್ ಇಸ್ ಕಾಲ್ಡ್ ಆಸ್ ಏರೋಬಿಕ್ ರೆಸ್ಪಿರೇಷನ್. ಅರ್ಥ ಆಯ್ತಾ? ನೆಕ್ಸ್ಟ್, ಅನರೋಬಿಕ್ ರೆಸ್ಪಿರೇಷನ್, process of breaking down of food to produce energy or respiration process ಅಂದ್ರೆ ಅದನ್ನ ಡೆಫಿನಿಷನ್ ಹೇಳಿದೆ ನಾನೀಗ. It is a mode of respiration in which energy is released in the absence of oxygen. That is called as anaerobic respiration. ಸ್ನೇಹಿತರೆ, ಈಗ ಈ ಎರಡನ್ನ ಮುಖ್ಯವಾಗಿರೋದನ್ನ ನೋಡ್ರಿ. when
respiration takes place in the absence of oxygen, then ethanol ಅಥವಾ alcohol ಅಂತಾರೆ, ethanol is produced and carbon dioxide is released and energy is also released. ಯಾಕಂದ್ರೆ ಮೇನ್ ಇರೋದು ಎನರ್ಜಿ ರಿಲೀಸ್ ಆಗದೆ. ಓಕೆ, ನೆಕ್ಸ್ಟ್, ಇಫ್ respiration takes place in the presence of oxygen ಅಂದ್ರೆ aerobic respiration. ಇದು ಆಯ್ತಂದ್ರೆ ಏನಾಗುತ್ತೆ? In the presence of oxygen, if respiration takes place, it is called as aerobic respiration. In that case, carbon dioxide is released and water is released and energy is also released. That's why we exhale carbon dioxide. ಯಾಕಂದ್ರೆ ನಾವು presence of oxygen ಅಲ್ಲಿ ಅಥವಾ aerobic respiration ಮಾಡೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಇದು ಸಹ ರಿಲೀಸ್ ಆಗುತ್ತೆ. ಅರ್ಥ ಆಯ್ತಾ? ಜೊತೆಗೆ ವಾಟರ್ ಮತ್ತು ಮೇನ್ ಬೇಕಾಗಿರೋದೆ ಎನರ್ಜಿ. ಈಗ ಇವು ಎರಡರ ಮಧ್ಯೆ ಡಿಫ್ರೆನ್ಸಿಯೇಷನ್ ಅನ್ನ ಬಹಳ ಸಲ ಕೇಳಿದ್ದಾರೆ ಸ್ನೇಹಿತರೆ. ಟೆಕ್ಸ್ಟ್ ಬುಕ್ ನಲ್ಲಿ ನೀವು ಪಕ್ಕ ಡೈರೆಕ್ಟ್ ಇನ್ಫಾರ್ಮೇಶನ್ ಡಿಫರೆನ್ಸ್ಗೆ ಡೈರೆಕ್ಟ್ ಆಗಿ ಸಿಗಲ್ಲ, ಸ್ವಲ್ಪ ಹುಡುಕಿದ್ರೆ ಸಿಗುತ್ತೆ. ಆದ್ರೆ ಇಲ್ಲಿ ಕಲಿಬೇಕಾದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಸ್ವಲ್ಪ ಯೋಚನೆ ಮಾಡಿ ಕಲ್ತ್ಬಿಟ್ರೆ ಬಹಳ ಅಂದ್ರೆ ಬಹಳ ಸುಲಭ ಆಗುತ್ತೆ. ಯುವರ್ ಪ್ರಿಪರೇಷನ್ ವಿಲ್ ಬಿ ವೆರಿ ಈಸಿಯರ್. ಈ ರೀತಿ ನೀವು ಕಲಿತಾ ಹೋದ್ರೆ ಫಸ್ಟ್ ವಾಟ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಏರೋಬಿಕ್ ಅಂಡ್ ಅನಏರೋಬಿಕ್ ರೆಸ್ಪಿರೇಷನ್. ಈಗ aerobic respiration takes place, as you know, in the presence of oxygen. Anaerobic respiration takes place in the absence of oxygen. Next, aerobic respiration takes place in cytoplasm in most of the cases, or complete respiration takes place in cytoplasm in most of the cases in anaerobic respiration. Anaerobic respiration ಅಲ್ಲಿ cytoplasm ಅಲ್ಲೇ ಕಂಪ್ಲೀಟ್ ಆಗಿ ಮುಗಿಯುವಂತ ಚಾನ್ಸ್ ಇರುತ್ತೆ ಬಹಳಷ್ಟು ಕೇಸ್ಗಳಲ್ಲಿ. ಆದರೆ ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಮೈಟೋಕಾಂಡ್ರಿಯಾದಲ್ಲಿ ಬಹಳಷ್ಟು ರೆಸ್ಪಿರೇಷನ್ ಪ್ರೋಸೆಸ್ ಆಗುತ್ತೆ. ಮೋಸ್ಟ್ ಆಫ್ ದ ರೆಸ್ಪಿರೇಷನ್ ಪ್ರೋಸೆಸ್ ಟೇಕ್ಸ್ ಪ್ಲೇಸ್ ಇನ್ ಮೈಟೋಕಾಂಡ್ರಿಯಾ ಇನ್ ಏರೋಬಿಕ್ ರೆಸ್ಪಿರೇಷನ್. ಹ್ಯಾವ್ ಅಂಡರ್ಸ್ಟುಡ್? ನೆಕ್ಸ್ಟ್ ಡಿಫರೆನ್ಸ್ ಬಿಟ್ವೀನ್ ಏರೋಬಿಕ್ ಅಂಡ್ ಅನಏರೋಬಿಕ್ ರೆಸ್ಪಿರೇಷನ್. ಏರೋಬಿಕ್ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಎಲ್ಲಿ? ಯಾವ ಎಕ್ಸಾಂಪಲ್ ಕೊಡ್ಬೋದು ನಾವು? ಇನ್ ಹ್ಯೂಮನ್ ಬೀಯಿಂಗ್ಸ್ ವಿ ಕ್ಯಾನ್ ಗಿವ್ ದಟ್ ಎಕ್ಸಾಂಪಲ್. ಇಲ್ಲಿ ಅನಏರೋಬಿಕ್ಗೆ ಈಸ್ಟ್, ದಟ್ ಕ್ಯಾನ್ ಬಿ ವೆರಿ ಗುಡ್ ಎಕ್ಸಾಂಪಲ್. ಈಗ ನೆಕ್ಸ್ಟ್ ಏನಂದ್ರೆ ಇನ್ನೊಂದು ಬಹಳ ಅಂದ್ರೆ ಬಹಳ ಮುಖ್ಯವಾದಂತ ಎಕ್ಸಾಂಪಲ್ ಏನಂದ್ರೆ, ಇನ್ ಏರೋಬಿಕ್ ರೆಸ್ಪಿರೇಷನ್ ಮೋರ್ ಎನರ್ಜಿ ಈಸ್ ರಿಲೀಸ್ಡ್. ನೆನ್ಪಿಟ್ಕೊಳ್ರಿ, ಇನ್ ಏರೋಬಿಕ್ ರೆಸ್ಪಿರೇಷನ್ ಮೋರ್ ಎನರ್ಜಿ ಈಸ್ ರಿಲೀಸ್ಡ್, ಬಟ್ ಇನ್ ಅನಏರೋಬಿಕ್ ರೆಸ್ಪಿರೇಷನ್ ಲೆಸ್ ಎನರ್ಜಿ ಈಸ್ ರಿಲೀಸ್ಡ್. ಅರ್ಥ ಆಯ್ತಾ? ಯಾಕೆ ಅಂತ ಕ್ವಶನ್ ಬರ್ಬೋದು. ಈ ರೀತಿ ಸಹ ಒಂದಿಷ್ಟು ಸಾರಿ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ, ಬಟ್ ದಟ್ ಆನ್ಸರ್ ಇಸ್ ನಾಟ್ ಗಿವನ್ ಇನ್ ಟೆಕ್ಸ್ಟ್ ಬುಕ್. ಐ ಥಿಂಕ್ ಮೋರ್ ಎನರ್ಜಿ ಇಸ್ ರಿಲೀಸ್ಡ್ ಇನ್ ಏರೋಬಿಕ್ ರೆಸ್ಪಿರೇಷನ್, ಲೆಸ್ ಎನರ್ಜಿ ಇಸ್ ರಿಲೀಸ್ಡ್ ಇನ್ ಅನಏರೋಬಿಕ್ ರೆಸ್ಪಿರೇಷನ್. ಎಷ್ಟು ಮಟ್ಟಿಗೆ ಡಿಫರೆನ್ಸ್ ಇದೆ ಅಂತ ಮೊದಲು ಅರ್ಥ ಮಾಡ್ಕೊಳ್ರಿ. 38 ATP ಮಾಲಿಕ್ಯೂಲ್ಸ್ ಆರ್ ರಿಲೀಸ್ಡ್ ಇನ್ ಏರೋಬಿಕ್ ರೆಸ್ಪಿರೇಷನ್. ಎಷ್ಟು? 38 ATP. ಯಾವುದಕ್ಕೆ? ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ. ಆದರೆ ಅನಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಓನ್ಲಿ 2 ATP ಮಾಲಿಕ್ಯೂಲ್ಸ್. ನೋಡ್ರಿ ಎಷ್ಟು ಡಿಫರೆನ್ಸ್ ಇದೆ. ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಇಫ್ respiration takes place, then it is called as aerobic. In that 38 ATP molecules are released, but in anaerobic respiration only 2 ATP molecules are released. ಯಾಕೆ ನೋಡಿ, ಇದನ್ನು ಸಹ ಇನ್ನೊಂದು ಪಾಯಿಂಟ್ ಮಾಡ್ಕೋಬಹುದು. ಮೋರ್ ಎನರ್ಜಿ, ಲೆಸ್ ಎನರ್ಜಿ, 38 ATP, 2 ATP. ನೆಕ್ಸ್ಟ್, ವೈ? ಬಿಕಾಸ್ ಸರಿಯಾಗಿ ಕೇಳ್ಕೊಳ್ರಿ, ವೈ ಮೋರ್ ಎನರ್ಜಿ ಇಸ್ ರಿಲೀಸ್ಡ್ ಇನ್ aerobic respiration means in aerobic respiration glucose is completely broken down. In aerobic respiration glucose is completely broken down. Glucose ಅನ್ನು ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಮಾಡುತ್ತೆ. ಹಾಗಾಗಿ 38 ಮಾಲಿಕ್ಯೂಲ್ಸ್ ಎನರ್ಜಿ ATP ಮಾಲಿಕ್ಯೂಲ್ಸ್ ಸಿಗ್ತವೆ. ಆದರೆ ಈ anaerobic respiration ಅಲ್ಲಿ ಕಂಪ್ಲೀಟ್ ಆಗಿ ಈ ಗ್ಲೂಕೋಸ್ ಬ್ರೇಕ್ ಡೌನ್ ಆಗಲ್ಲ. Because of that, we get only 2 molecules. 19 times more energy is released in aerobic respiration. Idu artha aita? What are the differences between, or differentiate between aerobic respiration and anaerobic respiration? Text book nalli ಇರೋಕ್ಕಿಂತ ಹೆಚ್ಚು ಪಾಯಿಂಟ್ ಗಳನ್ನು ಹೇಳಿದೀನಿ. ದಯವಿಟ್ಟು ಸರಿಯಾಗಿ ನೆನಪಿಟ್ಕೊಳ್ರಿ.
ಪಾಯಿಂಟ್ ಔಟ್ ಮಾಡ್ಕೊಳ್ರಿ. ಯಾಕಂದ್ರೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ನೀವು ಮನೆಯಲ್ಲಿದ್ರು ಎಲ್ಲೇ ಇದ್ರು ಸಹ ಪ್ರಿಪ್ರೇಷನ್ಸ್ ಕಾಟಾಚಾರಕ್ಕೆ ಆಗೋದು ಬೇಡ. ವಿ ಕ್ಯಾನ್ ಕಂಪ್ಲೀಟ್ ದ ಲೆಸನ್ ವಿತ್ ಇನ್ 1 hour. ಸಚ್ ವಿಡಿಯೋಸ್ ಆರ್ ಆಲ್ಸೋ ದೇರ್. ಬಟ್ ಇಲ್ಲಿ ನಾವು ಮಾಡ್ತಿರೋ ಕೆಲಸ ಏನು, ಸರಿಯಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಕರೆಕ್ಟಾಗಿ ಕಾನ್ಸೆಪ್ಟನ್ನು ಕಲೀಲಿ ಅಂತ. ಅದಕ್ಕೋಸ್ಕರ ಸರಿಯಾಗಿ ಪಾಯಿಂಟ್ ಸಹ ಮಾಡ್ಕೊಳ್ರಿ. ಈಗ ನಾವು ಇಲ್ಲಿವರೆಗೂ ಕಲ್ತಿದ್ದೇನು, ಡಿಫರೆನ್ಸ್ ಬಿಟ್ವೀನ್ aerobic respiration and anaerobic respiration. ಜೊತೆಗೆ ಡಿಫರೆನ್ಸ್ ಬಿಟ್ವೀನ್ ಬ್ರೀದಿಂಗ್ ಅಂಡ್ respiration. Then meaning of the respiration and what are the two types of respiration. Have you understood? Is there any doubt? ಅರ್ಥ ಆಗಿಲ್ಲ ಅಂದ್ರೆ ನನಗೆ ಡೈರೆಕ್ಟಾಗಿ ಕೇಳೋಕ್ಕಾಗಲ್ಲ, ಯಾಕಂದ್ರೆ ನಾನು ಎದುರಿಗಿದ್ರೆ ನೀವು ನಿಮ್ಮ ಎಕ್ಸ್ಪ್ರೆಷನ್ ನೋಡಿ ಪಾಠ ಮಾಡ್ಬೋದು. ಈಗ ನೀವು ಅರ್ಥ ಆಗಿದೆ ಅನ್ಕೊಂಡು ಪಾಠ ಮಾಡ್ತಿರ್ತೀನಿ. ಸೊ ಪ್ಲೀಸ್ ಕಾಮೆಂಟ್ ಆನ್ ಅವರ್ ವಿಡಿಯೋಸ್. ಇಫ್ ಯು ಆರ್ ಅಂಡರ್ಸ್ಟುಡ್ ದೆನ್ ಆಲ್ಸೋ ಕಾಮೆಂಟ್, sir, good sir, we have understood. If you are not understood, if you are having any doubt, if you need some explanation regarding any of the concept, please comment. Next, ಈಗ ನಾನು ಏನು ಹೇಳಿದೆ, anaerobic respiration and aerobic respiration. These are the two main types of respiration. In anaerobic, ethanol, carbon dioxide and energy is released. In aerobic, carbon dioxide, water and energy is released. And then in our body cells, mainly in muscle cells, ಥರ್ಡ್ ಟೈಪ್ ಆಫ್ ಮೀನ್ಸ್ ಅದೇ ನಮ್ಮ ಬಾಡಿ ಸೆಲ್ಲಲ್ಲಿ ಆಗುವಂಥದ್ದು ಇನ್ನೊಂದು ಟೈಪ್ ಆಗುತ್ತೆ. ಸ್ಪೆಷಲ್ ಟೈಪ್ ಆಫ್ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್. ಏನಂದ್ರೆ ಬಹಳ ಸಹ ನಾವು ಬಹಳ ಆಟ ಆಡ್ತಿರ್ತೀವಿ. ವೆನ್ ವಿ ವರ್ಕ್ ಆರ್ ವೆನ್ ವಿ ಪ್ಲೇ ಫಾರ್ ಟೂ ಲಾಂಗ್ ಟೈಮ್, ಬಹಳಷ್ಟು ಕೆಲಸ ಮಾಡಿರ್ತೀವಿ, ಬಹಳ ಆಟ ಆಡಿರ್ತೀವಿ. ಆಡ್ತಾ ನೋಡ್ಬೋದು ನೀವು, ಮಜಲ್ಸ್ ಕ್ರ್ಯಾಂಪ್ ಆಗುತ್ತೆ. ಕ್ರಿಕೆಟ್ ಆಡಲ್ಲಿ ನೋಡ್ಬೋದು, ವೆನ್ ಎನಿ ಬ್ಯಾಟ್ಸ್ಮನ್ ಕಮ್ಸ್ ಫಾರ್ ಬ್ಯಾಟಿಂಗ್, ಫಸ್ಟ್ ಬಾಲ್ ಬರುತ್ತೆ, ಒಂದು ಬಾಲ್ 6 ಹೊಡೆದ ಅನ್ಕೊಂಡ್ರೆ ನೆಕ್ಸ್ಟ್ ಬಾಲ್ ಅವನಿಗೆ ಕ್ರಾಂಪ್ ಆಗಲ್ಲ. ಕ್ರಾಂಪ್ಸ್ ಯಾವಾಗ ಬರುತ್ತೆ ನೋಡ್ರಿ, ವೆನ್ ದೇ ಸ್ಕೋರ್ ಸೆಂಚುರಿ ಆರ್ ವೆನ್ ದೇ ಪ್ಲೇ ಫಾರ್ ಲಾಂಗ್ ಪೀರಿಯಡ್ ಆಫ್ ಟೈಮ್ ಆರ್ ವೆನ್ ದೇ ಬೋಲ್ ಫಾರ್ ಲಾಂಗ್, ಮೀನ್ಸ್ ಕಂಟಿನ್ಯೂಸ್ಲಿ. ವೆನ್ ಕಂಟಿನ್ಯೂಸ್ಲಿ ಅವರ್ ಎನರ್ಜಿ ಈಸ್ ಯೂಸ್ಡ್. ಯಾವಾಗ ಎನರ್ಜಿ ಯೂಸ್ ಆಗ್ತಾ ಹೋಗುತ್ತೆ, ಅವಾಗ ಸ್ಟೋರ್ ಆಗಿದೆ ಎನರ್ಜಿ, ATP ಮಾಲಿಕ್ಯೂಲ್ಸ್ ನಲ್ಲಿ ಸ್ಟೋರ್ ಆಗಿರುತ್ತೆ ಅಂತ ಹೇಳ್ತೀವಲ್ಲ, ಅದನ್ನ ಬ್ರೇಕ್ ಡೌನ್ ಮಾಡಿ ಎನರ್ಜಿಯನ್ನು ಕೊಡಬೇಕಾಗುತ್ತೆ. ವೆನ್ ಎವರ್ ATP ಹ್ಯಾಸ್ ಟು ಬಿ ಬ್ರೋಕನ್ ಡೌನ್, ದೆನ್ ಇನ್ ಸಚ್ ಸಿಚುಯೇಷನ್ ಇಫ್ ಆಕ್ಸಿಜನ್ ಇಸ್ ನಾಟ್ ಅವೈಲೇಬಲ್ ಇನ್ ಸಫಿಷಿಯಂಟ್ ಕ್ವಾಂಟಿಟಿ, ಈಗ ಎನರ್ಜಿ ರಿಲೀಸ್ ಆಗಬೇಕು ಕೆಲಸ ಮಾಡೋಕ್ಕೆ, ಆದ್ರೆ ಆಕ್ಸಿಜನ್ ಇನ್ನು ಸಿಗ್ತಾ ಇಲ್ಲ, ಕಡಿಮೆ ಆಕ್ಸಿಜನ್ ಸಿಗ್ತಾ ಇದೆ ಅಂದ್ರೆ, ಇನ್ ದ ಸಿಚುಯೇಷನ್ ವೆನ್ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್, lack of oxygen. When there is lack of oxygen in the muscle cells, when respiration takes place, then lactic acid and energy is released. ಏನಾಗುತ್ತೆ, ಲ್ಯಾಕ್ಟಿಕ್ ಆಸಿಡ್ ಮತ್ತು ಎನರ್ಜಿ ಇವು ಎರಡು ರಿಲೀಸ್ ಆಗುತ್ತೆ. ಇದು ಥರ್ಡ್ ಟೈಪ್. ಇದು ಅರ್ಥ ಆಗಿದೆನಾ? ಈಗ ಇಲ್ಲಿ ನಾವು ನೋಡಿದ್ದೇನು, 3 ರೀತಿಯ ಯಾವುದು ರೆಸ್ಪಿರೇಷನ್ ಗಳನ್ನು ನೋಡಿದ್ವಿ. ಮೇನ್ಲಿ 2 types of respiration. One is aerobic respiration, second one anaerobic respiration. Third special type of respiration in muscle cells. ಈಗ ನಿಮಗೆ ಇದಿಷ್ಟು ಸರಿಯಾಗಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ವಿ ಶಲ್ ಗೋ ಫಾರ್ ಎನರ್ಜಿ ಫಾರ್ ATP. ಯಾಕೆ ಇದನ್ನ ಬಹಳ ಮುಖ್ಯವಾಗಿ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ಇಲ್ಲಿ ಇನ್ನೊಂದಿಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಈಗ ಈ ರೆಸ್ಪಿರೇಷನ್ ಇಟ್ ಮೇ ಬಿ aerobic or anaerobic, it may be aerobic respiration or anaerobic respiration. One process, first step is common. ಏನು ಅಂದ್ರೆ ಬ್ರೇಕಿಂಗ್ ಡೌನ್ ಆಫ್ 6 ಕಾರ್ಬನ್ ಮಾಲಿಕ್ಯೂಲ್ಸ್ ಇಂಟು ಪೈರುವೇಟ್. ಏನು ಪೈರುವೇಟ್ ಅಂದ್ರೇನು, 3 ಕಾರ್ಬನ್ ಮಾಲಿಕ್ಯೂಲ್ಸ್ ಆಗಿ ಕನ್ವರ್ಟ್ ಮಾಡುವಂಥದ್ದು. ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಏನಂದ್ರೆ, ಫಸ್ಟ್ ಲೆಸನ್ ಅಲ್ಲಿ ಹೇಳಿದ್ದೆ, ಈಗ ಸೆಕೆಂಡ್ ಲೆಸನ್ ಈಗ ಮಾಡ್ತೀವಲ್ಲ ಇದರಲ್ಲೂ ಹೇಳಿದ್ದೀನಿ. ಏನಂದ್ರೆ, ಈಗ ಫೋಟೋಸಿಂಥಸಿಸ್ ನಲ್ಲಿ ಯಾವ ರೀತಿ ಗ್ಲೂಕೋಸ್ ರೆಡಿ ಆಗುತ್ತೆ ಅಂತ ಹೇಳಿದೆ. ಗ್ಲೂಕೋಸಿನ ಫಾರ್ಮುಲಾ ಏನು, C6H12O6. ಹೌದಾ? ಗ್ಲೂಕೋಸಾ? ಈ ವಿಡಿಯೋನ ಹಿಂದೂ ವಿಡಿಯೋ ನೋಡಿದ್ರೆ ಪಕ್ಕಾ ನೆನಪಿರುತ್ತೆ. ಇಲ್ಲಿರುವಂತ ಈ ಕಾರ್ಬನ್ ಎಷ್ಟು ಮಾಲಿಕ್ಯೂಲ್ಸ್ ಇದಾವೆ? 6 ಇದಾವೆ. ಇಲ್ಲಿರುವಂತ 6 1 2 3 4 5 6 1 2 3 4 5 6 6 ಮಾಲಿಕ್ಯೂಲ್ಸ್ ಆಫ್ ಕಾರ್ಬನ್ ಅನ್ನ ಏನ್ ಮಾಡುತ್ತೆ, ಬ್ರೇಕ್ ಡೌನ್ ಮಾಡಿ 3 ಕಾರ್ಬನ್ ಮಾಲಿಕ್ಯೂಲ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಏನಾಯ್ತು? 3 ಕಾರ್ಬನ್ ಮಾಲಿಕ್ಯೂಲ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ದಿಸ್ 3 ಕಾರ್ಬನ್ ಮಾಲಿಕ್ಯೂಲ್ ಸೆಟ್ is known as pyruvate. This is the first step of what? Respiration. It is common in both
Anaerobic respiration and aerobic respiration. ಈ ರೀತಿ ಇದನ್ನ ಗ್ಲೂಕೋಸ್ ಅನ್ನ 6 ಕಾರ್ಬನ್ ಮಾಲಿಕ್ಯೂಲ್, ನಿಮಗೆ ಆಲ್ರೆಡಿ ಗೊತ್ತು ನೋಡಿ ಬೇಕಾದ್ರೆ C6H12O6 ಅಂತ ಹೇಳಿದ್ದೇನೆ. ಹಾಗಾಗಿ C6 ಅಂದಾಗ ಇರುವಂತಹ ಕಾರ್ಬನ್ 6 ಮಾಲಿಕ್ಯೂಲ್ಸ್ ಅನ್ನ ಬ್ರೇಕ್ ಡೌನ್ ಮಾಡುತ್ತೆ ಅಥವಾ ಗ್ಲೂಕೋಸ್ ಅನ್ನ ಬ್ರೇಕ್ ಡೌನ್ ಮಾಡುತ್ತೆ. ದಿಸ್ ಪ್ರೋಸೆಸ್ ಆಫ್ ಬ್ರೇಕಿಂಗ್ ಡೌನ್ ಗ್ಲೂಕೋಸ್ ಇನ್ ಸೈಟೋಪ್ಲಾಸಮ್ ದಟ್ ಈಸ್ ನೋನ್ ಆಸ್ ಗ್ಲೈಕೋಲೈಸಿಸ್. ಗ್ಲೈಕೋಲೈಸಿಸ್ ಅಂದ್ರೆ ಈ ಗ್ಲೂಕೋಸ್ ಅನ್ನ ಬ್ರೇಕ್ ಮಾಡೋದು. ಲೈಸಿಸ್ ಅಂತ ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ಬ್ರೇಕಿಂಗ್ ಡೌನ್ ಅಂತ ನೀವು ಅರ್ಥ ಮಾಡ್ಕೊಂಡ್ಬಿಡ್ರಿ. ಗ್ಲೈಸಿಸ್ ಅಂದ್ರೆ ಬ್ರೇಕಿಂಗ್ ಡೌನ್, ಗ್ಲೈಸಿಸ್ ಅಂದ್ರೆ ಇವತ್ತು ಲೈಸಿಸ್ ಅಂದ್ರೆ ಬ್ರೋಕನ್ ಡೌನ್. ಯಾಕಂದ್ರೆ ಈ ಬ್ರೇಕಿಂಗ್ ಡೌನ್ ಪ್ರೋಸೆಸ್ ನೀವು ಹೈಡ್ರೋಲೈಸಿಸ್ ಅದರಲ್ಲೂ ನೋಡಿದ್ರಿ, ಅಲ್ಲಿ ಸಹ ಏನಾಯ್ತು ಬ್ರೇಕ್ ಡೌನ್ ಆಯ್ತು. ಅದೇ ರೀತಿ ಇಲ್ಲಿ ಸಹ ಬ್ರೇಕ್ ಡೌನ್ ಆಗುವಂತಹ ಒಂದು ಪ್ರೋಸೆಸ್ಗೆ ಏನಂತೀವಿ ನಾವು ಲೈಸಿಸ್. ಇಲ್ಲಿ ಗ್ಲೂಕೋಸ್ ಆಗೋದ್ರಿಂದ ಗ್ಲೈಕೋಲೈಸಿಸ್ ಅಂತೀವಿ. ಅಲ್ಲಿ ಏನಾಗುತ್ತೆ 6 ಕಾರ್ಬನ್ ಮಾಲಿಕ್ಯೂಲ್ಸ್ ಏನಾಯ್ತು 3 ಕಾರ್ಬನ್ ಮಾಲಿಕ್ಯೂಲ್ಸ್ ನ ಒಂದು ಸೆಟ್ ಆಯ್ತು, ಅದಕ್ಕೆ ಪೈರುವೇಟ್ ಅಂತೀವಿ. ಆ ಪೈರುವೇಟ್ ಪ್ಲಸ್ ಎನರ್ಜಿ ಅದನ್ನ ತಗೊಂಡು ಇಲ್ಲಿ ಏನಾಗುತ್ತೆ ಈಸ್ಟ್ ನಲ್ಲಿ ಏನಾಯ್ತು ಜೊತೆಗೆ ಮೈಟೋಕಾಂಡ್ರಿಯಾ ಇದರಲ್ಲಿ ಅರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಇಲ್ಲಿ ಏನಾಯ್ತು ಜೊತೆಗೆ ಮಜಲ್ ಸೆಲ್ಸ್ ನಲ್ಲಿ ಲ್ಯಾಕ್ ಆಫ್ ಆಕ್ಸಿಜನ್ ಆದಾಗ ಏನಾಯ್ತು ಇಲ್ಲಿ ಲ್ಯಾಕ್ಟಿಕ್ ಆಸಿಡ್ ಆಯ್ತು. ಇದಿಷ್ಟು ನಿಮಗೆ ಸರಿಯಾಗಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈ ಪೈರುವೇಟ್ ಅನ್ನು ಇಟ್ಕೊಂಡೆ ಇವು ಎಲ್ಲಾ ಟೈಪ್ ಆಫ್ ರೆಸ್ಪಿರೇಷನ್ ನಡೆಯೋದು. ಫಸ್ಟ್ ಸ್ಟೆಪ್ ಯಾವುದು ಪೈರುವೇಟ್, ಅದನ್ನ ಇಟ್ಕೊಂಡು ಇಷ್ಟು ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಅಲ್ಲಿ ಮಾಡಿದಾಗ ಇಥನಾಲ್ ಕಾರ್ಬನ್ ಡೈಆಕ್ಸೈಡ್ ಎನರ್ಜಿ. ಅದೇ ಪೈರುವೇಟ್ ಅನ್ನು ಇಟ್ಕೊಂಡು ಇಲ್ಲಿ ಲ್ಯಾಕ್ ಆಫ್ ಆಕ್ಸಿಜನ್ ಇಲ್ಲ ಅಂತಲ್ಲ ಕಡಿಮೆ ಇದೆ ಅಲ್ಲಿ ಮಾಡಿದಾಗ ಲ್ಯಾಕ್ಟಿಕ್ ಆಸಿಡ್ ಎನರ್ಜಿ ಇನ್ ಮಜಲ್ ಸೆಲ್ಸ್. ಆಕ್ಸಿಜನ್ ಫುಲ್ ಚೆನ್ನಾಗಿದ್ದಾಗ ಮಾಡಿದಾಗ ಮೈಟೋಕಾಂಡ್ರಿಯಾದಲ್ಲಿ ಆದಾಗ ಅರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಅಂಡ್ ಎನರ್ಜಿ. ಇದಿಷ್ಟು. ಈಗ ಇದನ್ನ ನೀವು ಸರಿಯಾಗಿ ಪೈರುವೇಟ್ ವರೆಗೂ ಅರ್ಥ ಮಾಡ್ಕೊಂಡಿದ್ರಿ. ಈಗ ಏನಂದ್ರೆ ಎನರ್ಜಿ ಫಾರ್ ATP ಇದು ಒಂದು ಬಹಳ ಮುಖ್ಯವಾದಂತಹ ಕಾನ್ಸೆಪ್ಟ್. ಇದ್ರ ಬಗ್ಗೆ ಸಹ ಎಕ್ಸಾಮ್ ನಲ್ಲಿ ಕ್ವಶನ್ ಕೇಳಿದ್ದಾರೆ. ಟೆಕ್ಸ್ಟ್ ಬುಕ್ ನಲ್ಲಿ ಇನ್ಫಾರ್ಮೇಶನ್ ಇದೆ, ಆದ್ರೆ ಅಷ್ಟೊಂದು ಕ್ಲಾರಿಟಿ ಇಲ್ಲ. ನೀವು ಚೆನ್ನಾಗಿ ಕ್ಲಾರಿಟಿಯನ್ನು ತಗೋಬೇಕಂದ್ರೆ ಸ್ವಲ್ಪ ಅಡಿಷನಲ್ ನಾಲೆಜ್ ಅನ್ನು ಹೇಳಿದ್ರೆ ನಿಮಗೆ ಪಕ್ಕ ನೆನಪಿರುತ್ತೆ. ಸ್ನೇಹಿತರೆ, ಫಸ್ಟ್ ಈಗ ಈ ರೆಸ್ಪಿರೇಷನ್ ಆದಾಗ ಬರುವಂತ ಎನರ್ಜಿಯನ್ನ ಎದಕ್ಕೆ ಯೂಸ್ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಂಡ್ರಿ. ರೆಸ್ಪಿರೇಷನ್ ಆದ ನಂತರ ಬಂದಂತ ಎನರ್ಜಿ ಯಾವ ಫಾರ್ಮ್ ನಲ್ಲಿ ಹೋಗುತ್ತೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಫಸ್ಟ್ 2 ವಿಷಯಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಅದು ಏನಂದ್ರೆ ಒಂದು ADP, ಇನ್ನೊಂದು ATP. ಇವೆರಡನ್ನ ಅರ್ಥ ಮಾಡ್ಕೊಳ್ಬೇಕು. ಅವಾಗ ನಿಮಗೆ ಈ ಕಾನ್ಸೆಪ್ಟ್ ಪಕ್ಕ ಅರ್ಥ ಆಗುತ್ತೆ. ಏನು ಇಲ್ಲಿ ರೆಸ್ಪಿರೇಷನ್ ಇಂದ ಬಂದಂತ ಎನರ್ಜಿ ಫಾರ್ ATP ಅಂತ ಬಂದಿದ್ರಿ. ಇಲ್ಲಿ ADP, A ಅಂದ್ರೆ ಅಡಿನೋಸೈನ್, D ಅಂದ್ರೆ ಡೈ, P ಅಂದ್ರೆ ಫಾಸ್ಫೇಟ್. ಅಡಿನೋಸೈನ್ ಅನ್ನೋದು ಒಂದು ಕೆಮಿಕಲ್ ಅಂತ ಅನ್ಕೊಂಡ್ರೆ, ಯಾಕಂದ್ರೆ ನೀವು 10th ನಲ್ಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಕಲಿಯೋದು ಬೇಕಾಗಿಲ್ಲ. PUC ಅಲ್ಲಿ ಡಿಗ್ರಿಯಲ್ಲಿ ಅಲ್ಲಿ ಇದರ ಆ ಬುಕ್ ಗಳನ್ನ ಓದ್ಬೇಕಾದ್ರೆ ಅಲ್ಲಿ ಬಹಳ ಇನ್ಫಾರ್ಮೇಶನ್ ಬರುತ್ತೆ. ಇಲ್ಲೇನಷ್ಟಿಲ್ಲ. ಅಡಿನೋಸೈನ್ ಅಂತ ಕೆಮಿಕಲ್ ಜೊತೆಗೆ ಈ ಫಾಸ್ಫೇಟ್ ಅನ್ನುವಂಥದ್ದು ಆರ್ಗಾನಿಕ್ ಫಾರ್ಮ್ ಇರುವಂಥದ್ದು ಇದೇನಿರುತ್ತೆ ಡೈಫಾಸ್ಫೇಟ್. ಫಾಸ್ಫೇಟ್ ಎಷ್ಟಿದಾವೆ? ಡೈ ಅಂದ್ರೆ 2, 2 ಡೈ ಅಂದ್ರೆ ಸಹ್ಯದಲ್ಲ. ಡೈ ಅಂದ್ರೆ ಎಷ್ಟು? 2 ಫಾಸ್ಫೇಟ್ ಇದಾವೆ. ಅಡಿನೋಸೈನ್ ಜೊತೆ 2 ಫಾಸ್ಫೇಟ್ ಇದ್ರೆ ಅದನ್ನೇನಂತೀವಿ ನಾವು ಅಡಿನೋಸೈನ್ ಡೈಫಾಸ್ಫೇಟ್ ಮಾಲಿಕ್ಯೂಲ್ಸ್. ಬಟ್ ಇದು ಏನು ಅಡಿನೋಸೈನ್ ಜೊತೆ ಎಷ್ಟು ಫಾಸ್ಫೇಟ್? ಟ್ರೈಫಾಸ್ಫೇಟ್. ಟ್ರೈ ಅಂದ್ರೆ 3 ಫಾಸ್ಫೇಟ್ ಇದಾವೆ. ಫಾಸ್ಫೇಟ್ 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 3 ಫಾಸ್ಫೇಟ್ ಇದ್ರೆ ಇದನ್ನ ಅಡಿನೋಸೈನ್ ಟ್ರೈಫಾಸ್ಫೇಟ್ ಅಂತೀವಿ. ಇದು ಅರ್ಥ ಆಯ್ತಾ? ಇದು ಅರ್ಥ ಆಗಿದ್ರೆ ನಿಮಗೆ ನೆಕ್ಸ್ಟ್ ನಾ ಹೇಳುವಂತ ಕಾನ್ಸೆಪ್ಟ್ ಸರಿಯಾಗಿ ಅರ್ಥ ಆಗುತ್ತೆ. ಏನಂದ್ರೆ ಈಗ ಈ ರೆಸ್ಪಿರೇಷನ್ ಆಗಿದ ಮೇಲೆ ಎನರ್ಜಿ ರಿಲೀಸ್ ಆಗುತ್ತಲ್ಲ, ಆ ಎನರ್ಜಿ ರಿಲೀಸ್ ಆದಂತಹದ್ದನ್ನ ಈ ಯಾವುದು ಇಲ್ಲಿರುವಂತ 2 ಫಾಸ್ಫೇಟ್ ಇರ್ತಾವಲ್ಲ ಅವುಗಳ ಮಧ್ಯೆ ಈ ರೆಸ್ಪಿರೇಷನ್ ಎನರ್ಜಿಯಿಂದ ಇನ್ನೊಂದು ಫಾಸ್ಫೇಟ್ ಜಾಯಿನ್ ಆಗುತ್ತೆ. ಏನಾಯ್ತು? ಇಲ್ಲಿರುವಂತ 2 ಫಾಸ್ಫೇಟ್ ಗಳ ಮಧ್ಯೆ ಇನ್ನೊಂದು ಫಾಸ್ಫೇಟ್ ಜಾಯಿನ್ ಆಗುತ್ತೆ. ಇವೆಲ್ಲ ನೆಗೆಟಿವ್ ಚಾರ್ಜ್ ನಲ್ಲಿ ಇರ್ತವೆ. ಅದೆಲ್ಲ ನಿಮ್ಗೆ ಅಷ್ಟೊಂದು ಡೀಟೇಲ್ ಆಗಿ ಬೇಕಾಗಿಲ್ಲ. ಆದ್ರೆ ಇಲ್ಲಿ ನಾನು ಹೇಳ್ತಿರೋದು ಕೇವಲ ನೀವು 3 ಫಾಸ್ಫೇಟ್ ಆಗಿ ಜಾಯಿನ್ ಆಯ್ತು ರೆಸ್ಪಿರೇಷನ್ ಇಂದ ಅಂತ ಅರ್ಥ ಆಯ್ತಾ? ಈಗ ಇದೇನಾಯ್ತು? ADP ಹೋಗಿ ATP ಮಾಲಿಕ್ಯೂಲ್ಸ್ ಆಯ್ತು. ಈ ATP ಮಾಲಿಕ್ಯೂಲ್ ನಿಮಗೆ ಗೊತ್ತಿರೋಂತೆ ಮೈಟೋಕಾಂಡ್ರಿಯಾದಲ್ಲಿ ಏನದು ಎನರ್ಜಿ ಈಸ್ ಸ್ಟೋರ್ಡ್ ಇನ್ ದ ಎನರ್ಜಿ ಕರೆನ್ಸಿ ಆಫ್ ದ ಸೆಲ್ ಬೈ ನೇಮ್ ಅಡಿನೋಸೈನ್ ಟ್ರೈಫಾಸ್ಫೇಟ್ ಅಂತ ಲಾಸ್ಟ್ ಇಯರ್ ಓದಿದ್ರಲ್ಲ, ಅದೇ ಅಡಿನೋಸೈನ್ ಟ್ರೈಫಾಸ್ಫೇಟ್ ಆಗಿ ಸ್ಟೋರ್ ಆಗುತ್ತೆ. ಏನಿದು ಕರೆನ್ಸಿ ರೀತಿ ಉಳ್ಕೊಳ್ಳುತ್ತೆ. ವೆನ್ ಎವರ್ ಎನರ್ಜಿ ಇಸ್ ನೀಡೆಡ್ ದೆನ್ ಹೌ ವಿ ಡಿರೈವ್ ದ ಎನರ್ಜಿ ಫ್ರಮ್ ATP. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ. ಇದನ್ನ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ. ಸರಿಯಾಗಿ ನೀವು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ
ಎಕ್ಸ್ಪ್ಲನೇಷನ್ ಜೊತೆಗೆ ತಗೊಂಡಾಗ ಪಕ್ಕ ನೆನ್ಕೊಳ್ಳುತ್ತೆ. ಅದೇನಂದ್ರೆ whenever we need energy, in that time this ATP molecules with the help of hydrolysis ಅಂದ್ರೆ breaking down of hydrogen and water from water. hydrogen and oxygen from ವಾಟರ್ ನಿಂದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನ್ನ ತೆಗೆಯುವಂತ, ಸಪರೇಟ್ ಮಾಡುವಂತ, ಸ್ಪ್ಲಿಟ್ ಮಾಡುವಂತ ವರ್ಕ್ ಏನಂತೀವಿ ನಾವು ಆಕ್ಟಿವಿಟಿಗೆ ಹೈಡ್ರೋಲಿಸಿಸ್ ಅಂತೀವಲ್ಲ. ಬಿಕಾಸ್ ಆಫ್ ದ ಹೈಡ್ರೋಲಿಸಿಸ್ ಆಕ್ಟಿವಿಟಿ ವೆನೆವರ್ ಇಸ್ ಎನರ್ಜಿ ನೀಡೆಡ್, ಒನ್ ಫಾಸ್ಫೇಟ್ ಈಸ್ ರಿಮೂವ್ಡ್. ಒನ್ ಫಾಸ್ಫೇಟ್ ಇದರಿಂದ ಹೊರಗಡೆ ತೆಗೆದುಬಿಡ್ತಾರೆ. ವೆನ್ ಒನ್ ಫಾಸ್ಫೇಟ್ ಈಸ್ ರಿಮೂವ್ಡ್ ದೆನ್ ಇಟ್ ಬಿಕಮ್ಸ್ ಅಗೇನ್ ADP. ಏನಾಗುತ್ತೆ? ADP ಆಗುತ್ತೆ. ಅರ್ಥ ಆಯ್ತಾ? ಒಂದು ವಿಷಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈ ರೀತಿ ಆದಾಗ ಎನರ್ಜಿ ನಮಗೆ ಸಿಗ್ತಾ ಹೋಗುತ್ತೆ. ಈ ರೀತಿ ಸಪರೇಟ್ ಆಗೋದಕ್ಕೆ ನಮಗೀಗ H2O ಇದರಲ್ಲಿರುವಂತ O1 ಇದೆ, H2 ಇದಾವೆ. ಇಲ್ಲಿರುವಂತ O ಅನ್ನ ತಗೊಂಡಾಗ ನೋಡ್ರಿ ಆಕ್ಸಿಡೇಷನ್ ಆಯ್ತು. ಈ ರೀತಿ ಆಗುವಂತ ಪ್ರೋಸೆಸ್ ಇಂದ ನಮಗೆ ಎನರ್ಜಿ ಸಿಗುತ್ತೆ. ನಮಗೆ ಯಾವಾಗ ಬೇಕು ಅವಾಗ ಎನರ್ಜಿ ಸಿಗ್ತಾ ಹೋಗುತ್ತೆ. ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಯಾವಾಗಾದ್ರೂ ಆಗಲಿ ವೆನೆವರ್ ಎನರ್ಜಿ ಇಸ್ ರಿಲೀಸ್ ದೆನ್ one bond has been created or broken. For example, ಈಗ ಕಾರ್ಬನ್ ಇನ 6 ಮಾಲಿಕ್ಯೂಲ್ಸ್ ಇತ್ತು. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ 6 ಮಾಲಿಕ್ಯೂಲ್ಸ್ ಆಫ್ ಕಾರ್ಬನ್ ಆರ್ ಇನ್ ದ ಗ್ಲೂಕೋಸ್ ಇಸ್ ಬ್ರೋಕನ್ ಡೌನ್ ಇನ್ ಗ್ಲೈಕೋಲಿಸಿಸ್ ಪ್ರೋಸೆಸ್ ಅಂತ ಹೇಳಿದೆ. ಅಂಡ್ ಇಟ್ ಇಸ್ ಮೇಡ್ ಇನ್ ಟು ಪೈರುವೇಟ್ ಅಂದ್ರೆ 3 ಕಾರ್ಬನ್ ಇಂದ ಅಂತ ಹೇಳಿದೆ. ಈಗ ಇಲ್ಲಿರೋದು ಬ್ರೇಕ್ ಡೌನ್ ಆದಾಗ ಮತ್ತೆ ಎನರ್ಜಿ ರಿಲೀಸ್ ಆಯ್ತು ಅಂತ ಹೇಳಿದ್ನ. ಅದೇ ರೀತಿ ಇಲ್ಲಿರುವಂತಹ ಒಂದು ಫಾಸ್ಫೇಟಿನ ರಿಲೇಷನ್ ಬ್ರೇಕ್ ಡೌನ್ ಆದರೂ ಸಹ ನಮಗೆ ಎನರ್ಜಿ ಸಿಗುತ್ತೆ. ಸ್ನೇಹಿತರೆ, ಇದು ನಿಮಗೆ ಸರಿಯಾಗಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇದರ ನಂತರ ನಾವು ನೆಕ್ಸ್ಟ್ ನೋಡುವಂಥದ್ದು ಏನಂದ್ರೆ ATP ಹೆಂಗ್ ಪ್ರೊಡಕ್ಷನ್ ಆಯ್ತು, ATP ಯಾವ ರೀತಿ ಕೆಲಸಕ್ಕೆ ಯೂಸ್ ಆಗುತ್ತೆ, ರೆಸ್ಪಿರೇಷನ್ ಇಂದ ಬಂದಂತ ಎನರ್ಜಿಯನ್ನ ಯಾವ ರೀತಿ ADP ಇಂದ ATP ಆಗುತ್ತೆ, ಅದರಿಂದ ಎನರ್ಜಿ ಯಾವ ರೀತಿ ಸ್ಟೋರ್ ಆಗಿ ಉಳಿಯುತ್ತೆ. ವೆನೆವರ್ ಎನರ್ಜಿ ಇಸ್ ನೀಡೆಡ್ ದಿಸ್ ATP is used and one phosphate has been removed and energy is obtained. ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈಗ ನಾವು ಕವರ್ ಮಾಡಿರುವಂತಹ ಕಾನ್ಸೆಪ್ಟ್ಸ್ ಎಲ್ಲಿವರೆಗೂ? ರಿಲೀಸ್ ಆಫ್ ATP. ಈಗ ನೆಕ್ಸ್ಟ್ ಏನಂದ್ರೆ ಕಂಪ್ಯಾರಿಸನ್ ಆಫ್ ಬ್ಯಾಟರಿ ಎನರ್ಜಿ. ಈಗ ಸ್ವಲ್ಪ ಇಲ್ಲಿದೆ ಡಸ್ಟರ್ ನೋಡುತ್ತಿದೆ. ಇದನ್ನ ಕ್ಲೀನ್ ಮಾಡೋದವರೆಗೂ ಸ್ವಲ್ಪ ದಯವಿಟ್ಟು ಇಲ್ಲಿವರೆಗೂ ಕಲ್ತಿರೋಂಥ ಕಾನ್ಸೆಪ್ಟ್ಸ್ ಅನ್ನ ರಿವೈಸ್ ಮಾಡ್ಕೊಳ್ರಿ. ಪಾಯಿಂಟ್ ಯಾವ್ದು ಮಾಡಿಲ್ಲ ಪಾಯಿಂಟ್ ಮಾಡ್ಕೊಳ್ರಿ. ಈಗ ನಾವು ಕಲ್ತಿದ್ದೇನಂತ ಒಂದ್ಸಾರಿ ಫಾಸ್ಟ್ ಆಗಿ ಹೇಳ್ತೀನಿ, ಯಾಕಂದ್ರೆ ಈ ರೀತಿಯ ರಿಪಿಟೇಷನ್ಸ್ ನಮ್ಮನ್ನು ಪರ್ಫೆಕ್ಟ್ ಮಾಡುತ್ತೆ. ರೆಸ್ಪಿರೇಷನ್ ಮೀನಿಂಗ್ ಅಂಡ್ ಡಿಫರೆನ್ಸಿಯೇಷನ್ ಬಿಟ್ವೀನ್ ರೆಸ್ಪಿರೇಷನ್ ಅಂಡ್ ಬ್ರೀದಿಂಗ್, ದೆನ್ ಟೈಪ್ಸ್ ಆಫ್ respiration, aerobic and anaerobic, differentiation between aerobic and anaerobic respiration, and then making of pyruvate by the process called glycolysis in cytoplasm. Then we discussed energy which has been obtained in respiration is used for making ATP, mainly in mitochondria. How ATP is made and what is the difference between ADP and ATP. ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೆ. ವೆನೆವರ್ ವಿ ನೀಡ್ ಎನರ್ಜಿ ಅಗೇನ್ ATP is taken and by the hydrolysis process, ಅಂದ್ರೆ ವಾಟರ್ ಅನ್ನ ಬ್ರೇಕ್ ಡೌನ್ ಮಾಡುವಂತ ಪ್ರೋಸೆಸ್ ಇಂದ ಅಲ್ಲೇನಾಗುತ್ತೆ ಮತ್ತೆ ಈ ATP ಹೋಗಿ ಅಲ್ಲಿರುವಂತ ಒಂದು P ಅನ್ನು ತಗೊಂಡಾಗ ಒಂದು ಫಾಸ್ಫೇಟ್ ತಗೊಂಡಾಗ ADP ಆಗಿ ಮತ್ತೆ ಎನರ್ಜಿ ರಿಲೀಸ್ ಆಗುತ್ತೆ. ಇಲ್ಲಿವರೆಗೂ ಕರೆಕ್ಟ್ ಆಗಿ ಕಲ್ತಿದ್ದೀರಿ, ಏನು ಡೌಟ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಈಗ ಕಂಪ್ಯಾರಿಸನ್ ಆಫ್ ಬ್ಯಾಟರಿ ಎನರ್ಜಿ ಅಂತ ಕೊಟ್ಟಿದ್ದಾರೆ. ಏನಂದ್ರೆ ಈಗ ಒಂದು ಎನರ್ಜಿ ಪ್ರೊಡಕ್ಷನ್ ಆಯಿತು, ಅದರಿಂದ by using this energy whatever work we want to do, for that also we get energy. Okay, by using this energy, building up processes, repairing processes and fighting with the germs, this process, every process is done by using this ATP energy. ಇದನ್ನ ನೀವು ಯಾವ ರೀತಿ ಕಂಪೇರ್ ಮಾಡೋದು ಅಂದ್ರೆ, ನಾವು ಎನರ್ಜಿಯನ್ನ ಒಂದು ಬ್ಯಾಟರಿಯಲ್ಲಿ ಸ್ಟೋರ್ ಮಾಡಿಟ್ಟಿರ್ತೀವಿ. ಯಾಕಂದ್ರೆ ATP ಅಲ್ಲಿ ಎನರ್ಜಿ ಸ್ಟೋರ್ ಆಗಿರುತ್ತೆ ಅಂತ ಹೇಳಿದ್ನಲ್ಲ, ಅದೇ ರೀತಿ ಬ್ಯಾಟರಿಯಲ್ಲಿ ಎನರ್ಜಿಯನ್ನು ಸ್ಟೋರ್ ಮಾಡಿರ್ತೀವಿ, ಅಥವಾ UPS ನಲ್ಲಿ ಎನರ್ಜಿ ಸ್ಟೋರ್ ಮಾಡಿರ್ತೀರಿ. ಅದೇ UPS ಅನ್ನ ನೀವು UPS ಗೆ ನೀವು ಫ್ಯಾನ್ ಕನೆಕ್ಟ್ ಮಾಡಿರ್ತೀರಾ, ಫ್ಯಾನ್ ತಿರುಗುತ್ತೆ, ಒಂದ್ ರೀತಿ ಕೆಲಸ ಆಯ್ತು. ಅದೇ UPS ಇಂದ ನೀವೇನಾದ್ರೂ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಕಲ್ ಬಲ್ಬ್ ಅವನ್ನೇನಾದ್ರೂ ಕನೆಕ್ಟ್ ಮಾಡಿದ್ರೆ ಲೈಟ್ ಬಂತು, ಲೈಟ್ ಎನರ್ಜಿ ಬಂತು. ಅದರಿಂದ ನೀವೇನಾದ್ರೂ ವಾಷಿಂಗ್ ಮಿಷಿನ್ ಕನೆಕ್ಟ್ ಮಾಡಿದ್ರೆ ವಾಷಿಂಗ್ ಮಿಷಿನ್ ಅಲ್ಲಿ ಸಹ ವರ್ಕ್ ಆಗುತ್ತೆ. ಅದೇ ಇಂದ ನೀವೇನಾದ್ರೂ ಐರನ್ ಬಾಕ್ಸ್ ಅದಕ್ಕೆ ಕನೆಕ್ಟ್ ಮಾಡಿದ್ರೆ ಹೀಟ್ ಮಾಡೋ ಕೆಲಸ ಆಗುತ್ತೆ. ಅದೇ ರೆಫ್ರಿಜರೇಟರ್ ಕನೆಕ್ಟ್ ಮಾಡಿದ್ರೆ ಕೂಲ್ ಮಾಡೋ ಕೆಲಸ ಆಗುತ್ತೆ.
ನೋಡ್ರಿ, ಒಂದೇ ಎನರ್ಜಿ ವಿಚ್ ಹ್ಯಾಸ್ ಬೀನ್ ಸ್ಟೋರ್ಡ್ ಇನ್ ಯುವರ್ UPS ಆರ್ ಇನ್ ಯುವರ್ ಬ್ಯಾಟ್ರಿ, UPS battery or a normal battery, how it is used for different purposes. In the same way, the energy which has been stored in the form of ATP molecules is used for different purposes. ಇದು ಅರ್ಥ ಆಯ್ತಾ? ನೆಕ್ಸ್ಟ್, ಡಿಫರೆನ್ಸ್ ಬಿಟ್ವೀನ್ aerobic and anaerobic respiration. ಇದನ್ನು ಸಹ ಆಲ್ರೆಡಿ ನಾನು ಸ್ಟಾರ್ಟಿಂಗ್ ನಲ್ಲಿ ಮಾಡ್ಬಿಟ್ಟೆ, ಮುಗಿಯಿತು. ಈಗ ಉಳಿದಿರೋದು ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್, ರೆಸ್ಪಿರೇಷನ್ ಇನ್ ಅಕ್ವಾಟಿಕ್ ಅನಿಮಲ್ಸ್ ಅಂಡ್ ರೆಸ್ಪಿರೇಷನ್ ಇನ್ ಟೆರೆಸ್ಟ್ರಿಯಲ್ ಅನಿಮಲ್ಸ್. ಅದನ್ನು ನೋಡಿದ ತಕ್ಷಣ ಮೇನ್ಲಿ ರೆಸ್ಪಿರೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಇಷ್ಟು ನಾನು ನೋಡಿದ್ರೆ ನೆಕ್ಸ್ಟ್ ಒಂದಿಷ್ಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇರುವಂತ ಕಾನ್ಸೆಪ್ಟ್ ಅನ್ನ ನಿಮಗೋಸ್ಕರ ತಂದಿದ್ದೀನಿ. ಅವನು ಒಂದೆರಡನ್ನ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಈಗ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್. Do plants do the respiration? Yes, plants do the respiration throughout their life. But we may observe exhale of carbon dioxide mainly in during the night time. We know that. ಯಾಕಂದ್ರೆ ನಮಗೆ ಬಹಳ ಸಲ ಹೇಳ್ತಿದ್ರು ನಾವು ಚಿಕ್ಕವರಿದ್ದಾಗ, ನೀವು ಡೇ ಟೈಮ್ ಇಫ್ ಯು ವಾಂಟ್ ಟು ಸ್ಲೀಪ್ ಅಂಡರ್ ಎ ಟ್ರೀ ಯು ಕ್ಯಾನ್ ಸ್ಲೀಪ್ ಟ್ರೀ ಕೆಳಗಡೆ ಮಲಗಬಹುದು ಡೇ ಟೈಮ್ನಲ್ಲಿ. ಬಟ್ ಪೇರೆಂಟ್ಸ್ ಹೇಳ್ತಿದ್ರು, ನೀವು ಮರದ ಕೆಳಗಡೆ ರಾತ್ರಿ ಮಲಗಬೇಡ್ರಿ ಅಂತ ಹೇಳ್ತಿದ್ರು. ಯಾಕೆಂದ್ರೆ ನಾವೇನು ಅನ್ಕೊಂಡಿದ್ವಿ, ದೆವ್ವ ಭೂತ ಭಾಳ ಬರ್ತಾವೋ ಅದಕ್ಕೆ ಹೇಳ್ತಾರೆ ಅನ್ಕೊಂಡಿದ್ವಿ. ಆನ್ಸರ್ ಗೊತ್ತಿಲ್ಲದಂಥವ್ರು ಏನ್ ಹೇಳ್ತಿದ್ರು, ದೆವ್ವ ಇರ್ತವೆ ಭೂತ ಇರ್ತವೆ ಅಂತ ಹೇಳ್ತಿದ್ರು. ರಿಯಲ್ ದೆವ್ವ ಭೂತ ಏನಂದ್ರೆ, ಇನ್ ನೈಟ್ ಟೈಮ್ ಟ್ರೀಸ್ ಎಕ್ಸೇಲ್ ಕಾರ್ಬನ್ ಡೈಆಕ್ಸೈಡ್ ಇನ್ ಮೋರ್ ಕ್ವಾಂಟಿಟಿ. ದೆನ್ ಯು ಮೇ ಕಮ್ ಇನ್ ಡೌಟ್ ವೈ ದೇ ಆರ್ ನಾಟ್ ಎಕ್ಸೇಲಿಂಗ್ ಡ್ಯೂರಿಂಗ್ ದ ಡೇ ಟೈಮ್. ಯಾಕೆ ಅಂದ್ರೆ ಡೇ ಟೈಮ್ ನಲ್ಲಿ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅವು ಎಕ್ಸೇಲ್ ಮಾಡಬೇಕು ಅಂದ್ರೂ ಸಹ ಇನ್ ದ ಡೇ ಟೈಮ್ ಫೋಟೋಸಿಂಥಸಿಸ್, thus that activity takes place. When photosynthesis takes place, it needs carbon dioxide. Photosynthesis ಗೆ ಕಾರ್ಬನ್ ಡೈಆಕ್ಸೈಡ್ ಬೇಕು ಅಂತ ನಿಮಗೆ ಗೊತ್ತು. ಈ ರೆಸ್ಪಿರೇಷನ್ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಪ್ರೊಡಕ್ಷನ್ ಆದ್ರೂ ಸಹ ಕಾರ್ಬನ್ ಡೈಆಕ್ಸೈಡ್ ಪ್ರೊಡಕ್ಷನ್ ಆಗಿದ್ದು ಇಟ್ ಈಸ್ ನಾಟ್ ಇನಫ್. ದ ಕಾರ್ಬನ್ ಡೈಆಕ್ಸೈಡ್ ವಿಚ್ ಹ್ಯಾಸ್ ಬಿನ್ ಪ್ರೊಡ್ಯೂಸ್ಡ್ ಬೈ ರೆಸ್ಪಿರೇಷನ್ ಇಸ್ ನಾಟ್ ಇನಫ್ ಫಾರ್ ಫೋಟೋಸಿಂಥಸಿಸ್. ಅದು ಶಾರ್ಟೇಜ್ ಆಗಿ ತಮ್ಮ ಮನೆಯಲ್ಲೇ ಪ್ರೊಡ್ಯೂಸ್ ಆಗುವಂತ ಕಾರ್ಬನ್ ಡೈಆಕ್ಸೈಡ್ ಶಾರ್ಟೇಜ್ ಆಗಿ ಹೋಗಿ ಪಕ್ಕ ಹೊರಗಡೆ ಇರುವಂತ ಅಂಗಡಿಯಿಂದ ತಗೊಂಡ್ಬರ್ತಂದ್ರೆ ಇನ್ ದ ಎನ್ವಿರಾನ್ಮೆಂಟ್ ವಿಚ್ ಕಾರ್ಬನ್ ಡೈಆಕ್ಸೈಡ್ ಇಸ್ ದೇರ್ ದಟ್ ಈಸ್ ಆಲ್ಸೋ ಬೀನ್ ಅಬ್ಸಾರ್ಬ್ಡ್. ಅದನ್ನು ಸಹ ಏನ್ ಮಾಡುತ್ತೆ, ಅಬ್ಸರ್ವ್ ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡ್ ಅನ್ನ. ಅಷ್ಟು ಮಟ್ಟಿಗೆ ಕಾರ್ಬನ್ ಡೈಆಕ್ಸೈಡ್ ಹೊರಗಿಂದು ತಗೋಬೇಕಂದ್ರೆ ಒಳಗಿರುವಂತ ಕಾರ್ಬನ್ ಡೈಆಕ್ಸೈಡ್ ಇಟ್ ಕೆನಾಟ್ ಬಿ ರಿಲೀಸ್ಡ್ ಔಟ್ ಇನ್ ಲಾರ್ಜ್ ಕ್ವಾಂಟಿಟಿ. ಸೊ ಆಕ್ಸಿಜನ್ ಈಸ್ ಎಕ್ಸೇಲ್ಡ್ ಡ್ಯೂರಿಂಗ್ ದ ಯಾವುದು ಆಕ್ಸಿಜನ್ ಈಸ್ ರಿಲೀಸ್ಡ್ ಡ್ಯೂರಿಂಗ್ ದ ಡೇ ಟೈಮ್ ಮೇನ್ಲಿ ಇನ್ ದ ಪ್ಲಾಂಟ್ಸ್. ಆದ್ರೆ ನಿಮಗೆ ಒಂದು ವಿಷಯ ಏನಂದ್ರೆ, ನೀವು ಇದನ್ನು ನಾನು ವೇದಾಂತು ಮತ್ತು ಬೇರೆ ಬೇರೆ ಇರುವಂತ ವಿಡಿಯೋಸ್ನಲ್ಲಿ ಸಹ ನಾನು ಅಬ್ಸರ್ವ್ ಮಾಡಿದೆ. ಅಲ್ಲಿ ಎಲ್ಲ ಕಡೆನೂ ಡೇ ಟೈಮ್ನಲ್ಲೇ ಫೋಟೋಸಿಂಥಸಿಸ್ ಆಗುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ. ಆದ್ರೆ ಎಕ್ಸೆಪ್ಟ್ ಇನ್ ಡೆಸರ್ಟ್ ಪ್ಲಾಂಟ್ ಕಂಪ್ಲೀಟ್ ಆಕ್ಷನ್ ಆಫ್ ಫೋಟೋಸಿಂಥಸಿಸ್ ಡು ನಾಟ್ ಟೇಕ್ ಪ್ಲೇಸ್ ಇನ್ ಡೇ ಟೈಮ್ ಓನ್ಲಿ. ಅಬ್ಸರ್ಪ್ಷನ್ ಆಫ್ ಸನ್ಲೈಟ್ ಈಸ್ ಡನ್ ಇನ್ ಡೇ ಟೈಮ್ ಬಟ್ ಫೋಟೋಸಿಂಥಸಿಸ್ ರಿಮೈನಿಂಗ್ ಪ್ರೋಸೆಸ್ ಅದನ್ನ ಯಾವಾಗ ಮಾಡುತ್ತೆ ಅಂದ್ರೆ, ಕಾರ್ಬನ್ ಡೈಆಕ್ಸೈಡ್ ತಗೊಳ್ಳುವಂತದನ್ನ ನೈಟ್ ಟೈಮ್ ನಲ್ಲಿ ಮಾಡುತ್ತೆ ಡೆಸರ್ಟ್ ಪ್ಲಾಂಟ್ಸ್ ಟು ಸೇವ್ ವಾಟರ್. ಇದು ನಿಮಗೆ ನಿನ್ನಿನ ಕ್ಲಾಸ್ ನಲ್ಲಿ ಹೇಳಿದೀನಿ, ಇದನ್ನ ಸರಿಯಾಗಿ ನೆನಪಿಟ್ಕೊಳ್ರಿ. ಈಗ ಮತ್ತೆ ಇಲ್ಲಿಗೆ ಬರ್ರಿ. ಏನಂದ್ರೆ, ಇನ್ ಡೇ ಟೈಮ್ ದೋ ಕಾರ್ಬನ್ ಡೈಆಕ್ಸೈಡ್ ಇಸ್ ರಿಲೀಸ್ಡ್ ಬಿಕಾಸ್ ಆಫ್ ರೆಸ್ಪಿರೇಷನ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ಪ್ಲಾಂಟ್. ಯಾಕಂದ್ರೆ ಈಚ್ ಅಂಡ್ ಎವ್ರಿ ಸೆಲ್ ನೀಡ್ಸ್ ರೆಸ್ಪಿರೇಷನ್. ಹಾಗಾಗಿ ಆ ಎಲ್ಲಾ ಸೆಲ್ ಅಲ್ಲೂ ಆದಂತ ಕಾರ್ಬನ್ ಡೈಆಕ್ಸೈಡ್ ಇಟ್ ಈಸ್ ನಾಟ್ ಇನಫ್ ಟು ಮೀಟ್ ದ ರಿಕ್ವೈರ್ಮೆಂಟ್ ಆಫ್ ಫೋಟೋಸಿಂಥಸಿಸ್. ಸೊ ಇಟ್ ಹ್ಯಾಸ್ ಬೀನ್ ಅಬ್ಸರ್ವ್ಡ್ ಬೈ ಪ್ಲಾಂಟ್ ಓನ್ಲಿ. ಹಾಗಾಗಿ ನಮಗೆ ಅಷ್ಟು ಡೇ ಟೈಮ್ ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗೋದು ಗೊತ್ತಾಗಲ್ಲ, ಆದ್ರೆ ನೈಟ್ ಟೈಮ್ ನಲ್ಲಿ ನಮಗೆ ಗೊತ್ತಾಗುತ್ತೆ. ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಜೊತೆಗೆ ಇನ್ನೊಂದೇನಂದ್ರೆ, ಇನ್ ಪ್ಲಾಂಟ್ ಮೇನ್ಲಿ ಕಾರ್ಬನ್ ಡೈಆಕ್ಸೈಡ್ ಈಸ್ ಎಕ್ಸೇಲ್ಡ್ ಆರ್ ರಿಲೀಸ್ ಔಟ್ by not using any systematic or any well developed organs which we are having, nostrils ಮತ್ತೆ ಟ್ರೇಕಿಯಾ ಜೊತೆಗೆ ಇಲ್ಲಿ ಲಂಗ್ಸ್, ಆ ರೀತಿ ಎಲ್ಲ ಇದಾವಲ್ಲ, ಆ ರೀತಿ ಪ್ಲಾಂಟ್ಸ್ ನಲ್ಲಿ ಇಲ್ಲ. ಅದಕ್ಕೋಸ್ಕರ ಅವುಗಳು ಏನ್ ಮಾಡ್ತವೆ ಅಂದ್ರೆ, ಇನ್ ಸ್ಟೆಮ್ ಆಲ್ಸೋ ಫ್ರಮ್ ಸ್ಟೆಮ್ ಆಲ್ಸೋ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ಡ್ and oxygen is taken, and then in leaves also carbon dioxide is released and oxygen is taken. ಹಾಗಾಗಿ ಡಿಫ್ರೆಂಟ್ ಪಾರ್ಟ್ ನಲ್ಲಿ ಅವುಗಳ ರೆಸ್ಪಾನ್ಸಿಬಿಲಿಟಿ ತಗೊಳುತ್ತೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡೋದನ್ನ ಮತ್ತು ಆಕ್ಸಿಜನ್ ತಗೊಳೋದನ್ನ. ಆದ್ರೆ ಹ್ಯೂಮನ್ ಬೀಯಿಂಗ್ಸ್ ನಲ್ಲಿ ಅಥವಾ ಈ ಅನಿಮಲ್ಸ್ ನಲ್ಲಿ ಈ ರೀತಿ ಸಪರೇಟ್ ಪಾರ್ಟ್ಸ್ ಗಳಲ್ಲೇ ಅವೇ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ. ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಆಫ್ ಎಕ್ಸೇಲಿಂಗ್ ದ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಇನ್ಹೇಲಿಂಗ್ ದ ಆಕ್ಸಿಜನ್ ಇಸ್ ಡನ್ ಬೈ ಅವರ್ ವಾಟ್
ರೆಸ್ಪಿರೇಟರಿ ಸಿಸ್ಟಮ್. ಇದಕ್ಕೋಸ್ಕರ ಸಪರೇಟ್ ಸಿಸ್ಟಮ್ ಇದೆ ನಮ್ಮ ಬಾಡಿಯಲ್ಲಿ, ಆದರೆ ಪ್ಲಾಂಟ್ಸ್ ನಲ್ಲಿ ಆ ರೀತಿ ಇಲ್ಲ. ಹಾಗಾಗಿ ಇನ್ ಪ್ಲಾಂಟ್ಸ್, ಇನ್ ಲೀವ್ಸ್, ಸ್ಟೊಮ್ಯಾಟಾ, ನಿಮ್ಗೆ ಗೊತ್ತು ಆಲ್ರೆಡಿ, ಇನ್ ಸ್ಟೊಮ್ಯಾಟಾ ಕಾರ್ಬನ್ ಡೈಆಕ್ಸೈಡ್ ಇಸ್ ರಿಲೀಸ್ಡ್ ಔಟ್ ಅಂಡ್ ಆಕ್ಸಿಜನ್ ಈಸ್ ಟೇಕನ್ ಇನ್ ಸ್ಟೊಮ್ಯಾಟಾ. ಅಂಡ್ ದೆನ್ ಇನ್ ಹಾರ್ಡ್ ಪಾರ್ಟ್ಸ್, ವುಡ್ಡಿ ಪಾರ್ಟ್ಸ್, ಯಾವುದು ಈ ಸ್ಟೆಮ್ಗಳಲ್ಲಿ, ಅಲ್ಲೆಲ್ಲ ಏನಾಗುತ್ತೆ, ಲೆಂಟಿಸೆಲ್ಸ್ ಅನ್ನುವಂತಹ ಒಂದಿಷ್ಟು ಪ್ಲೇಸಸ್ ಇರ್ತವೆ, ಪಾರ್ಟ್ಸ್ ಇರ್ತವೆ. ಇನ್ ಲೆಂಟಿಸೆಲ್ಸ್ ವಾಟ್ ಹ್ಯಾಪನ್ಸ್, ಕಾರ್ಬನ್ ಡೈಆಕ್ಸೈಡ್ ಈಸ್ ಎಕ್ಸೇಲ್ಡ್ ಇನ್ hard stems. In plants, in leaves, carbon dioxide is exhaled from stomata. In hard woody stems, ಅಲ್ಲಿ ಏನಾಗುತ್ತೆ, ಲೆಂಟಿಸೆಲ್ಸ್ ಅನ್ನುವಂಥ ಪಾರ್ಟ್ಸ್ ಇಂದ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಇದು ನಿಮಗೆ ಸರಿಯಾಗಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ, ಯಾಕಂದ್ರೆ ಸ್ವಲ್ಪ ಹೊರಗಡೆಯಿಂದ ಡಿಸ್ಟರ್ಬೆನ್ಸ್ ಬಹಳ ಬರ್ತೈತೆ, ಅದಕ್ಕೋಸ್ಕರ ಸ್ವಲ್ಪ ಸೌಂಡ್ ವೇರಿಯೇಷನ್ ಮಾಡಿ ಹೇಳ್ತಿದ್ದೀನಿ, ಯಾರು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಜೊತೆಗೆ ಈಗ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಮುಗೀತು. ಆಕ್ಟಿವಿಟಿ 6.6 ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಆಕ್ಟಿವಿಟಿ 6.6 ಏನು ಅಂದ್ರೆ, ಈ ಆಕ್ಟಿವಿಟಿ 6.6 ಹೇಳೋದೇನಂದ್ರೆ, ಫಸ್ಟ್ ನಿಮ್ ಪಕ್ಕದಲ್ಲಿ ಏನಾದ್ರು ಅಕ್ವೇರಿಯಂ ಐತಾ, ಅಕ್ವೇರಿಯಂ ಇದ್ರೆ ನೋಡ್ರಿ. ಏನಂದ್ರೆ, ಇಫ್ ಯು ಅಬ್ಸರ್ವ್ ಅಕ್ವೇರಿಯಂ, ದೆನ್ ಯು ಕ್ಯಾನ್ ಫೈಂಡ್ ದಟ್ ಫಿಶಸ್ ಓಪನ್ ಅಂಡ್ ಕ್ಲೋಸ್ ದರ್ ಮೌತ್ ಸೋ ಫಾಸ್ಟ್. ಬಾಯಿ ತೆಗೆದು ಮುಚ್ಚೋದು ಮಾಡಬಹುದು. ಇದಕ್ಕೆ ಕೋಆರ್ಡಿನೇಷನ್ ನಂಗೆ ಇಲ್ಲಿರೋ ಅಂತ ಏನಂತೀವಿ, ಗಿಲ್ಸ್, ದೇ ಆಲ್ಸೋ ಓಪನ್ ಅಂಡ್ ಕ್ಲೋಸ್ ಸೋ ಫಾಸ್ಟ್ಲಿ. How many times they open and close their mouth and gills reaction take place? That is the question which has been given in your 6.6 activity. 80 to 100 times 1 minute ನಲ್ಲಿ ಅವು ಬಾಯನ್ನ ಬೇಗ ಮುಚ್ಚೋದು ತೆಗೆದು ಮಾಡುತ್ತೆ. 80 to 100 times they open and close their mouth so fast. Why they open and close their mouth so fast? What can we understand by activity 6.6? ಅಂದ್ರೆ, they open and close so fast to get the oxygen which is needed for respiration. ಹೇಗಂದ್ರೆ, ಇದನ್ನ ಬೇಗ ಬಾಯಿ ಮುಚ್ಚೋದು ತೆಗೆದು ಮಾಡಿದಾಗ ಈ ಬಾಯಿಂದ ನೀರು ಒಳಗಡೆ ಹೋಗಿ ಆ ನೀರಿನಲ್ಲಿ, ಅಂದ್ರೆ ವಾಟರ್ ನಲ್ಲಿ ಡಿಸಾಲ್ವ್ ಆಗಿರೋಂಥ ಆಕ್ಸಿಜನ್ ಅನ್ನ ಈ ಫಿಶ್ಗಳ, ಇದು ಫಿಶ್ ಅಂದ್ರೆ, ಇದು ಫಿಶ್ ನ ಮೌತ್ ಅಂದ್ರೆ, ವಾವ್, ವಾಟ್ ಎ ಬ್ಯೂಟಿಫುಲ್ ಫಿಶ್. ವೆರಿ ಗುಡ್ ಆರ್ಟಿಸ್ಟ್. ಇಲ್ಲಿ ಡ್ರಾಯಿಂಗ್ ಏನು ಬೇಡ, ಸ್ವಲ್ಪ ಈ ರೀತಿ ಇಲ್ಲಿ ಇರುತ್ತೆ, ಏನದು ಕಿವಿ ಟೈಪ್ ಏನಂತೀವಿ, ಗಿಲ್ಸ್. ಸ್ವಲ್ಪ ಡ್ರಾಯಿಂಗ್ ವೇರಿಯೇಷನ್ ಆದ್ರೆ ಸಾರಿ. ಇಲ್ಲಿರುವಂತ ಗಿಲ್ಸ್ ಅನ್ನ ನೀವು, ಇದ್ರ ಒಳಗಡೆ ಬ್ಲಡ್ ವೆಸಲ್ಸ್ ಬಹಳಷ್ಟು ಇರುತ್ತೆ. ಈ ಬಾಯಿಂದ ಹೋದಂತ ನೀರು ಈ ಗಿಲ್ಸ್ ಮೂಲಕ ಹೊರಗಡೆ ಬರ್ತವೆ. ಈ ಗಿಲ್ಸ್ ಮೂಲಕ ಹೊರಗಡೆ ಬರಬೇಕಾದ್ರೆ ಏನಾಗುತ್ತೆ, ದಿಸ್ ಗಿಲ್ಸ್ ಆರ್ ಸಪ್ಲೈಡ್ ವಿತ್ enormous numbers of, or so many huge numbers of, large numbers of blood vessels. ಈ ಬ್ಲಡ್ ವೆಸಲ್ಸ್ ಏನ್ ಮಾಡ್ತವೆ, ದೀಸ್ ಬ್ಲಡ್ ವೆಸಲ್ಸ್ ಅಬ್ಸಾರ್ಬ್ ದ ಡಿಸಾಲ್ವ್ಡ್ ಆಕ್ಸಿಜನ್ ಇನ್ ವಾಟರ್. ನೀರಿನಲ್ಲಿ ಡಿಸಾಲ್ವ್ ಆಗಿರುವಂತಹ ಆಕ್ಸಿಜನ್ ಅನ್ನ ಈ ಬ್ಲಡ್ ವೆಸಲ್ಸ್, ಬಾಯಿಂದ ಹೋದಂತ ನೀರಿನಿಂದ ಇಲ್ಲಿ ಗಿಲ್ಸ್ ಅಲ್ಲಿರುವಂತಹ ಈ ಬ್ಲಡ್ ವೆಸಲ್ಸ್ ಏನ್ ಮಾಡ್ತವೆ, ಡಿಸಾಲ್ವ್ಡ್ ಆಕ್ಸಿಜನ್ ಅನ್ನ ಎಳ್ಕೊಳ್ತವೆ. ಆತಪ್ಪ ಎಳ್ಕೊಳ್ಳಿ, ಅದು ಯಾಕೆ ಅಷ್ಟು ಮಟ್ಟಿಗೆ ಬಾಯಿ ತೆಗೆದು ಮುಚ್ಚೋದು ಮಾಡ್ಬೇಕು, ಏನ್ ಸಿಗೋದಿಲ್ಲ ಅನ್ಸ್ಬೋದು. ಯಾಕೆ ಅಂದ್ರೆ, the oxygen, it is very least dissolved in water. ನೀರಿನಲ್ಲಿ ಅಷ್ಟು ಸುಲಭವಾಗಿ ಡಿಸಾಲ್ವ್ ಆಗೋದಲ್ಲ. ಬಟ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಹೈಲಿ ಈಸಿಲಿ ಡಿಸಾಲ್ವಬಲ್ ಇನ್ ಆರ್ ಸಾಲ್ಯುಬಲ್ ಇನ್ ವಾಟರ್. ಇನ್ ಲಿಕ್ವಿಡ್ಸ್ ಕಾರ್ಬನ್ ಡೈಆಕ್ಸೈಡ್ is easily dissolvable, but oxygen is not easily dissolvable. Because of that, the concentration of oxygen in water is so less. ಆಕ್ಸಿಜನ್ ವಾಟರ್ ನಲ್ಲಿ ಬಹಳ ಕಡಿಮೆ ಇರೋದ್ರಿಂದ ಇದು ಎಷ್ಟು ಹೆಚ್ಚು ನೀರು ತಗೊಂಡಷ್ಟು ಅದಕ್ಕೆ ಬೇಕಾದಷ್ಟು ಆಕ್ಸಿಜನ್ ಸಿಗ್ತಾ ಇರಲ್ಲ. ಹಾಗಾಗಿ ಅದು ಬಹಳ ಆಕ್ಸಿಜನ್ ಎಷ್ಟು ಬೇಕು, ಸಫಿಷಿಯಂಟ್ ಅಮೌಂಟ್ ಬೇಕು ಅಂದ್ರೆ ಇಟ್ ಹ್ಯಾಸ್ ಟು ಟೇಕ್ ಇನ್ ವಾಟರ್ ಇನ್ ಮೋರ್ ಕ್ವಾಂಟಿಟಿ, ಬಿಕಾಸ್ ಡಿಸಾಲ್ವ್ಡ್ ಆಕ್ಸಿಜನ್ ಇಸ್ ಸೋ ಲೆಸ್. ಇದು ಅರ್ಥ ಆಯ್ತಾ? ಬಟ್ ವಿ ಆರ್ ಸೋ ಲಕ್ಕಿ ಟೆರೆಸ್ಟ್ರಿಯಲ್ ಅನಿಮಲ್ಸ್. ಯಾಕೆ ಹೇಳ್ರಿ, ಈ ಪ್ಲಾಂಟ್ಸ್ ಆದ್ರೆ ಅವ್ರ ಬಾಡಿ ಕಂಪ್ಲೀಟ್ ಆಗಿ ಇಂಟರ್ ಸೆಲ್ಯುಲರ್ ಸ್ಪೇಸಸ್ ಅನ್ನ ಹೊಂದಿರುತ್ತೆ, ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು. ಅವು ಏನ್ ಮಾಡುತ್ತೆ, ಕಂಟಿನ್ಯೂಸ್ ಆಗಿ ಅವು ಸ್ಟೆಮ್ ನಲ್ಲಿ ಹೇಳಿದ್ನಲ್ಲ, ಲೆಂಟಿಸೆಲ್ಸ್ ಅಥವಾ ಲೀಫ್ ನಲ್ಲಿರುವಂತ ಟೊಮ್ಯಾಟೋ ಹತ್ರ ಕಾರ್ಬನ್ ಡೈಆಕ್ಸೈಡ್ ಯಾವಾಗ ಬೇಕೋ ಅವಾಗ ಬಿಡೋದು, ಆಕ್ಸಿಜನ್ ಅನ್ನ ತಗೊಳ್ಳುವಂತ ಕೆಲಸ ಮಾಡುತ್ತೆ. ಬಟ್ ವೆನ್ ಯು ಕಮ್ ಟು ದ ಪ್ಲೇಸ್ ಆಫ್ ಅಕ್ವಾಟಿಕ್ ಅನಿಮಲ್ಸ್, ಆಕ್ಸಿಜನ್ ತಗೋಬೇಕು ಬಿಡಬೇಕು ಅಂದ್ರೂ ಆಕ್ಸಿಜನ್ ಬಹಳ ಕಡಿಮೆ ಇರುತ್ತೆ. ಆದ್ರೆ ನಮಗೆ ಅಟ್ಮಾಸ್ಫಿಯರ್ ಅಲ್ಲಿ ಹೌ ಮಚ್ ಪರ್ಸೆಂಟೇಜ್ ಆಫ್ ದ ಅಟ್ಮಾಸ್ಫಿಯರ್ ಇಸ್ ಹ್ಯಾವಿಂಗ್ ಆಕ್ಸಿಜನ್?
ಎಷ್ಟಿದೆ ಹೇಳಿ? 21%. 21% ಆಫ್ ದ ಏರ್ ಈಸ್ ಅಟ್ಮಾಸ್ಫಿಯರ್, ಸರಿ, ಆಕ್ಸಿಜನ್ ಓನ್ಲಿ. ಜೊತೆಗೆ ಆಕ್ಸಿಜನ್ ಇಸ್ ಡೆನ್ಸರ್ ಗ್ಯಾಸ್, ಹಾಗಾಗಿ ಇನ್ನೂ ಸ್ವಲ್ಪ ಕೆಳಗಡೆನೇ ಇರುತ್ತೆ. ನಾವು ಹಿಮಾಲಯ ಅದನ್ನೆಲ್ಲ ಹತ್ತವ್ರು ನೋಡ್ರಿ ಅವರು ಏನ್ ಮಾಡ್ತಾರೆ, ಆಕ್ಸಿಜನ್ ಸಿಲಿಂಡರ್ಗಳನ್ನ ಹಾಕೊಂಡು ಹೋಗ್ತಾರೆ. ಅಂದ್ರೆ ಆಕ್ಸಿಜನ್ ಬಹಳ ಹೈಟ್ ನಲ್ಲಿ ಇರಲ್ಲ, ಅಂದ್ರೆ 21% ಇದ್ರೂ ಅದು ಈ ಅರ್ತ್ ಸರ್ಫೇಸ್ಗೆ ಹತ್ರನೇ ಇದೆ. ಸೊ ವಿ ಆರ್ ಗೆಟಿಂಗ್ ಇನಫ್ ಅಮೌಂಟ್ ಆಫ್ ಆಕ್ಸಿಜನ್, ಬಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ದ ಅಕ್ವೆಟಿಕ್ ಅನಿಮಲ್ಸ್. ಹಾಗಾಗಿ ಅವು ಪದೇ ಪದೇ ಬಾಯಿ ತೆಗೆದು ಮುಚ್ಚೋದು ಮಾಡ್ತವೆ. ನಾವು ಕೇವಲ 12 to 20 times, 12 to 80 times ಆರ್ 18 times ಆರ್ 20 times ವಿ ಬ್ರೀದ್ ಇನ್ ಅಂಡ್ ಬ್ರೀದ್ ಔಟ್ ಫಾರ್ 1 minute. ನಾವು ನಾರ್ಮಲ್ ಮನುಷ್ಯರು ಎಷ್ಟೊತ್ತು ಮಾಡ್ತೀವಿ? 12ರಿಂದ 20ವರೆಗೂ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ತೀವಿ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಒಂದ್ಸಾರಿ ಗಾಳಿ ತಗೊಂಡ್ರೆ ಅಷ್ಟು ಹೆಚ್ಚಿಗೆ ಆಕ್ಸಿಜನ್ ಗಾಳಿಲಿರುತ್ತೆ. ಹಾಗಾಗಿ ನಾವು ನಿಧಾನಕ್ಕೆ ಬ್ರೀದ್ ಮಾಡ್ತೀವಿ. ಅದೇ ಅಕ್ವೆಟಿಕ್ ಅನಿಮಲ್ಸ್ ಅಲ್ಲಿರೋಂಥ ಒಂದ್ಸಾರಿ ನೀರು ತಗೊಂಡ್ರೆ ಅಷ್ಟು ಆಕ್ಸಿಜನ್ ಅದರಲ್ಲಿ ಇರಲ್ಲ. ಹಾಗಾಗಿ ಪದೇ 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 ಬ್ರೀದಿಂಗ್ ಇನ್ ಬ್ರೀದಿಂಗ್ ಔಟ್ ಮಾಡಬೇಕಾಗುತ್ತೆ. ಜೊತೆಗೆ ಇನ್ನೊಂದು ವಿಷಯ ಏನಂದ್ರೆ, ಫಿಶ್ ಮಾರ್ಕೆಟಿಗೆ ಹೋದವ್ರಿಗೆ ಗೊತ್ತಿರುತ್ತೆ. ಫಿಶ್ ಮಾರ್ಕೆಟಿಗೆ ಹೋದವ್ರಿಗೆ ಈ ಫಿಶ್ ಫ್ರೆಶ್ ಅಥವಾ ಫಿಶ್ ನಲ್ಲಿ ಇಟ್ಟಿದ್ದ ಅಂತ ಕಂಡಿಡ್ತಾರೆ. ಯಾವ ರೀತಿ ಕಂಡಿಡ್ತಾರೆ ಅಂದ್ರೆ, ನೋಡ್ರಿ ಇಲ್ಲಿ ಅದ್ರ ಗಿಲ್ಸ್ ಅನ್ನ ಓಪನ್ ಮಾಡಿ ತೋರಿಸ್ತಾರೆ. ಬಹಳ ರೆಡ್ ಇದೆ ಅಂದ್ರೆ ಇದು ಫ್ರೆಶ್ ಅಂತ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ, ರೆಡ್ ಇದೆ ಅಂದ್ರೆ ಅಲ್ಲಿ ಬಹಳ ಬ್ಲಡ್ ಇದೆ, ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್, ಸಾರಿ, ಬ್ಲಡ್ ವೆಜಲ್ಸ್ ಆರ್ ಕನೆಕ್ಟೆಡ್ ಅಂತ ಹೇಳಿದ್ದೆ. ಟು ಅಬ್ಸರ್ವ್ ದ ಆಕ್ಸಿಜನ್ ಇನ್ ಗಿಲ್ಸ್ ಅಂತ ಹೇಳಿದ್ನಲ್ಲ, ಅದನ್ನ ನೆನ್ಪಿಟ್ಕೊಳ್ಳೋಕ್ಕೋಸ್ಕರ ಹೇಳಿದ್ದು. ನೀವು ಬೇಕಾದ್ರೆ ಯಾವ್ದಾದ್ರು ಮೀನು ಸಿಕ್ಕರೆ ನೋಡಿ, ಕಿವಿ ಹಿಂಗ್ ಓಪನ್ ಮಾಡಿ, ಅದು ಗಿಲ್ಸ್ ಅನ್ನ ಹಿಂಗ್ ಓಪನ್ ಮಾಡಿದ್ರೆ ಅಲ್ಲಿ ಬಹಳಷ್ಟು ರೆಡ್ ಕಲರ್ ಇರುತ್ತೆ. ಸೊ ಇಟ್ ಶೋಸ್ ದಟ್ ಗಿಲ್ಸ್ ಆರ್ ಕನೆಕ್ಟೆಡ್ ವಿತ್ ರಿಚ್ ಸಪ್ಲೈ ಆಫ್ ಬ್ಲಡ್ ವೆಜಲ್ಸ್ ವಿಚ್ ವಿಲ್ ಬಿ ವೆರಿ ರೆಡಿ ಟು ಅಕ್ಸೆಪ್ಟ್ ದ ಆಕ್ಸಿಜನ್. ಇದು ಅರ್ಥ ಆಯ್ತಾ? ಈಗ ಅಕ್ವೆಟಿಕ್ ಅನಿಮಲ್ಸ್ ಮುಗೀತು, ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಮುಗೀತು. ಈಗ ಉಳಿದಿರುವಂಥದ್ದು ರೆಸ್ಪಿರೇಷನ್ ಇನ್ ಟೆರೆಸ್ಟ್ರಿಯಲ್ ಅನಿಮಲ್ಸ್, ಅದರಲ್ಲಿ ಮುಖ್ಯವಾಗಿ ಹ್ಯೂಮನ್ ಬೀಯಿಂಗ್ಸ್. ಇದ್ರ ಬಗ್ಗೆ ಕಲಿಯೋಣ. ಸ್ನೇಹಿತರೆ, ಇಲ್ಲಿವರೆಗೂ ಕಲಿತಿರುವಂಥ ಟಾಪಿಕ್ಸ್ ಅನ್ನ ಒಂದ್ಸಾರಿ ರಿವೈಸ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಒಂದು 20 seconds ಅಲ್ಲ 10 seconds ಬ್ರೇಕ್. ಸ್ವಲ್ಪ ನೀರು ಕೊಡ್ತೀವಿ. ಓಕೆ, ಥ್ಯಾಂಕ್ ಯು. ಈಗ ರೆಸ್ಪಿರೇಷನ್ ಇನ್ ಟೆರೆಸ್ಟ್ರಿಯಲ್ ಅನಿಮಲ್ಸ್ ಈಗಾಗಲೇ 50 minutes ಆಗಿದೆ. ಇನ್ನು 10 minutes ನಲ್ಲಿ ಇದನ್ನ ಕಂಪ್ಲೀಟ್ ಮಾಡ್ಬಿಡೋಣ, ಅಥವಾ ಮ್ಯಾಕ್ಸಿಮಮ್ 15 minutes ನಲ್ಲಿ ಕಂಪ್ಲೀಟ್ ಮಾಡ್ಬಿಡೋಣ. ಇವತ್ತಿನ 10th standard ಕ್ಲಾಸ್ ಅನ್ನ ಮುಗಿಸ್ಬಿಡೋಣ. ಏನಂದ್ರೆ ರೆಸ್ಪಿರೇಷನ್ ಇನ್ ಟೆರೆಸ್ಟ್ರಿಯಲ್ ಅನಿಮಲ್ಸ್. ಇನ್ ದಟ್ ಟೆರೆಸ್ಟ್ರಿಯಲ್ ಅನಿಮಲ್ಸ್ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ mechanisms of taking in and leaving out oxygen and carbon dioxide. In most of the animals, the oxygen is taken in and carbon dioxide is exhaled out. Inside our body, in where oxygen rich air, it has to be, that means oxygen, it has to be trapped in by some structures which are providing very large surface for oxygen extraction, ಅಥವಾ ಆಕ್ಸಿಜನ್ ಅನ್ನ ತಗೊಳೋದಕ್ಕೋಸ್ಕರ ದೊಡ್ಡ ಸರ್ಫೇಸ್ ಏರಿಯಾನ ರೆಡಿ ಮಾಡಿರ್ತವೆ ಬಾಡಿ ಒಳಗಡೆ.
the surface which is very large, or this maximized surface which is ready to accept the oxygen from air will be very delicate. ಇದು ಬಹಳ ಡೆಲಿಕೇಟ್ ಇರುತ್ತೆ ಆ್ಯಂಡ್ ವೆರಿ ಫೈನ್, ಬಹಳ ಫೈನ್ ಆಗಿರುತ್ತೆ, ತೆಳ್ಳಗಿರುತ್ತೆ. ಇದನ್ನೇನಾದರೂ ಹೊರಗಡೆ ಇಟ್ಟರೆ ಅಥವಾ ಈ ಫಿಶಸ್ನ ಗಿಲ್ಸ್ ಯಾವ ರೀತಿ ಓಪನ್ ಇತ್ತಲ್ಲ ಆ ರೀತಿ ಇಟ್ಟರೆ ಇಟ್ ವುಡ್ ಬಿ ಡ್ಯಾಮೇಜ್ಡ್. ಹ್ಯಾವ್ ಅಂಡರ್ಸ್ಟುಡ್? ಆಕ್ಸಿಜನ್ ರಿಸೆಪ್ಟರ್ಸ್ ವಿಚ್ ಆರ್ ದೇರ್ ಇನ್ ಅವರ್ ಲಂಗ್ಸ್ will be very fine and very delicate. So they have to be kept in protected area. So they are kept inside the body, inside our rib cage. ನೋಡ್ರಿ, ಅದಕ್ಕೋಸ್ಕರ ಒಂದು ಕೇಜ್ ಮಾಡಿದಾನೆ ದೇವರು. ರಿಬ್ ಕೇಜ್ ಒಳಗಡೆ ಏನು ಮಾಡಿದ್ದಾರೆ, ಇದನ್ನ ಇಟ್ಟಿದ್ದಾರೆ. ಹಾಗಾಗಿ ಪ್ರೊಟೆಕ್ಷನ್ ಆಫ್ ಫೈನ್ ಅಂಡ್ ಡೆಲಿಕೇಟ್ ಸರ್ಫೇಸ್ ಆಫ್ ಆಕ್ಸಿಜನ್ ರಿಸೆಪ್ಟರ್ಸ್ ಕಾಲ್ಡ್ ಆಲ್ವಿಯೋಲೈ. ಇದನ್ನ ಆಲ್ವಿಯೋಲಿನೂ ಅಂತಾರೆ. ಆ ಸ್ಪೆಲ್ಲಿಂಗ್ ನೋಡ್ಬಿಟ್ರೆ ಎಲ್ಲ ತಪ್ಪದು. ಆಲ್ವಿಯೋಲಿ, ಮತ್ತೆ ಅವಳೆಲ್ಲಿ ಅಲ್ಲ, ಅವಳೆಲ್ಲಿ ಅಂತ ಅಲ್ಲಿ ಮತ್ತದು ಆಲ್ವಿಯೋಲಿ, ಇರೋದು ಆಲ್ವಿಯೋಲೈ. ಓಕೆ, ಈ ಆಲ್ವಿಯೋಲೈ ಅನ್ನೋದು ಬಹಳ ಏನು ಫೈನ್ ಮತ್ತು ಡೆಲಿಕೇಟ್ ಇರುತ್ತೆ. ಇದೇ ಆಕ್ಸಿಜನ್ ಅನ್ನ ರಿಸೆಪ್ಟ್ ಮಾಡುವಂಥದ್ದು, ತಗೊಳ್ಳುವಂಥದ್ದು, ವಿಚ್ ಇಸ್ ದೇರ್ ಇನ್ ಅವರ್ ಲಂಗ್ಸ್. ಟು ಪ್ರೊಟೆಕ್ಟ್ ಇಟ್ ಹ್ಯಾಸ್ ಬೀನ್ ಕೆಪ್ಟ್ ಇನ್ಸೈಡ್ ಅವರ್ ಬಾಡಿ, ಇನ್ಸೈಡ್ ಅವರ್ ರಿಬ್ ಕೇಜ್. ಓಕೆ, ನೆಕ್ಸ್ಟ್, ವೆನ್ ವಿ ಬ್ರೀತ್ ಇನ್, ಎಲ್ಲರೂ ಎಲ್ಲಿಂದ ಉಸಿರಾಡ್ತೀವಿ ನಮಗೆಲ್ಲ ಗೊತ್ತು. ಇಲ್ಲಿ ಫಿಗರ್ ಅನ್ನು ಸಹ ಮಾಡ್ಕೊಂಡು ಬಂದಿದ್ದೀನಿ. ಅದು ಏನು ಅಂದರೆ ನಾಸ್ಟ್ರಿಲ್ಸ್. ಈ ನಾಸ್ಟ್ರಿಲ್ಸ್ ಮೂಲಕ ನಾವು ಗಾಳಿಯನ್ನು ತಗೊತೀವಿ. ಇಲ್ಲಿಂದ ತಗೊಂಡ ನಂತರ ಇದು ನಾಸ್ಟ್ರಿಲ್ಸ್ನಲ್ಲಿ ಯು ಕ್ಯಾನ್ ಸಿ ಸಮ್ ಹೇರ್ ಆ್ಯಂಡ್ ಮ್ಯೂಕಸ್. ಮೂಗಿನಲ್ಲಿ ಎಲ್ಲರಿಗೂ ಸಹ ಕೂದಲು ಒಳಗಡೆ ಇದ್ದೇ ಇರುತ್ತೆ. ಆದರೆ ಒಂದು ಜನ ಅದನ್ನ ಕಟ್ ಮಾಡ್ತೀವಿ, ಭಾಳ ಉದ್ದ ಬಂತು ಅಂತ. ಆದರೆ ಅದು ಬಹಳ ಅಂದರೆ ಭಾಳ ಇಂಪಾರ್ಟೆಂಟ್. ಯಾಕೆ ಹೇಳ್ರಿ? ದೀಸ್ ಹೇರ್ ವಿಲ್ ಟ್ರ್ಯಾಪ್ ದ ಡಸ್ಟ್ ಪಾರ್ಟಿಕಲ್ಸ್. ಅರ್ಥ ಆಯ್ತಾ? ಡಸ್ಟ್ ಪಾರ್ಟಿಕಲ್ಸ್ ಅನ್ನು ಸ್ಟಾಪ್ ಮಾಡಿ ಪ್ಯೂರಿಫೈಡ್ ಏರ್ ವಿಲ್ ಬಿ ಸೆಂಟ್ ಇನ್. ಫಾರ್ ದಟ್ ಪರ್ಪಸ್ ಗಾಡ್ ಹ್ಯಾಸ್ ಗಿವನ್ ಹೇರ್ಸ್ ಇನ್ಸೈಡ್ ಅವರ್ ನಾಸ್ಟ್ರಿಲ್ಸ್. ಅಂಡ್ ಆಫ್ಟರ್ ದಟ್ ವಿ ಕ್ಯಾನ್ ಫೈಂಡ್ ಮ್ಯೂಕಸ್. ಅಂಟಿನ ಪದಾರ್ಥ ಇರುತ್ತಲ್ಲ ಮೂಗಿನೊಳಗಡೆ, ಅದಕ್ಕೇನಂತಾರೆ ಮ್ಯೂಕಸ್. ಇಟ್ ಆಲ್ಸೋ ಟ್ರಾಪ್ಸ್ ಡಸ್ಟ್ ಪಾರ್ಟಿಕಲ್ಸ್. ನೋಡ್ರಿ, ಎಂತ ಒಳ್ಳೆ ಕೆಲಸಕ್ಕೋಸ್ಕರ ಈ ಮೂಗಿನ ಒಳಗಡೆ ಇರುವಂತಹ ಏರ್ ಅಂಡ್ ಮ್ಯೂಕಸ್ ಇರುವಂಥದ್ದು. ದೆನ್ ದ ಏರ್ ಮೂವ್ಸ್ ಟು ಪ್ಯಾರಿಂಗ್ಸ್. ಕಾಣ್ತದನ್ನ? ಪ್ಯಾರಿಂಗ್ಸ್, ದೆನ್ ಟು ಲ್ಯಾರಿಂಗ್ಸ್. ಲ್ಯಾರಿಂಗ್ಸ್ ಅಂದ್ರೆ ವಾಯ್ಸ್ ಬಾಕ್ಸ್, ಅಲ್ಲಿಗೆಲ್ಲ ಆ ಕಡೆ ಎಲ್ಲ ಹೋಗಿ ಅಲ್ಲಿಂದ ಇಲ್ಲಿ ನೀವು ಸರಿಯಾಗಿ ಕಾಣ್ತೈತಾ? ಸರಿಯಾಗಿ ನೋಡ್ಬೋದು. ಏನಂದ್ರೆ ಇಲ್ಲಿ ರಿಂಗ್ಸ್ ಆಫ್ ಸಿ ಶೇಪ್ಡ್ ಕಾರ್ಟಿಲೇಜಸ್ ದೇ ಆರ್ ದೇರ್. ಏನಿದೆ? ರಿಂಗ್ಸ್ ಆಫ್ ಸಿ ಶೇಪ್ಡ್ ಕಾರ್ಟಿಲೇಜಸ್ ಇದೆ, ಅಲ್ಲಿ ಪಾಸ್ ಆಗುತ್ತೆ. ಇಲ್ಲಿ ಸಿ ಶೇಪ್ ಇರುವಂತಹ ಕಾರ್ಟಿಲೇಜ್ ಅನ್ನೇ ಯಾಕೆ ದೇವರು ಹಾಕಿದ್ದಾನೆ? ವೈ ಗಾಡ್ ಹ್ಯಾಸ್ ಗಿವನ್ ಸಿ ಶೇಪ್ಡ್ ಕಾರ್ಟಿಲೇಜ್, ನಾಟ್ ಎನಿ ಮಸಲ್. ಬಿಕಾಸ್ ಇನ್ ಮಸಲ್ ಇಟ್ ಮೇ ಕೊಲ್ಯಾಪ್ಸ್, ಸ್ವಲ್ಪ ಹಿಂಗೆ ಹಿಡ್ದಂಗೆ ಆಗ್ಬೋದು. ಬಟ್ ಕಾರ್ಟಿಲೇಜ್ ಇರೋದ್ರಿಂದ ಈ ಶೇಪ್ ಏನಿರುತ್ತೆ ಇಟ್ ವಿಲ್ ಬಿ ಆಲ್ವೇಸ್ ದ ಸೇಮ್. ದಿಸ್ ಟೈಪ್ ಆಫ್ ಶೇಪ್ ವಿಚ್ ವಿಲ್ ಬಿ ದೇರ್ ಇನ್ ದ ಕಾರ್ಟಿಲೇಜ್. ಯಾವುದು? ಇದರಲ್ಲಿ ಏನಾಗುತ್ತೆ, ಇದು ಕಂಪ್ಲೀಟ್ ಆಗಿ ಸೇಮ್ ಇದ್ದೇ ಇರುತ್ತೆ. ಹಾಗಾಗಿ ಏರ್ ಒಳಗಡೆ ಹೋಗೋದು ಮತ್ತು ಹೊರಗಡೆ ಬರೋದಕ್ಕೆ ಯಾವುದೇ ಟೈಮ್ನಲ್ಲೂ ಸಹ, ಇಫ್ ಇಟ್ ಈಸ್ ಮಸ್ಕ್ಯುಲರ್ ವೇನ್ ಲೈಕ್ ಸ್ಟ್ರಕ್ಚರ್, ದೆನ್ ಇಟ್ ಕುಡ್ ಬಿ ಕೊಲ್ಯಾಪ್ಸ್ಡ್. ಟು ಅವಾಯ್ಡ್ ಇಟ್, cartilage has been used, which are there in the ring-like structures and they are connected to lungs. And then ಈ ಕಾರ್ಟಿಲೇಜ್ ಇಂದ ಇಲ್ಲಿ ನೋಡಿ, ಇದು ಎರಡು ಪಾರ್ಟ್ ಆಗಿ ಡಿವೈಡ್ ಆಗಿದೆ. ಇದಕ್ಕೇನಂತೀವಿ ಬ್ರೋಂಚೈ ಅಥವಾ ಬ್ರೋಂಕೈ ಅಂತ ಅಂತಾರೆ. ಬ್ರೋಂಕೈ ಅಥವಾ ಬ್ರೋಂಚೈ ಅಂತಾರೆ. ಇವುಗಳು ದೇ ಆರ್ ಫರ್ದರ್ ಡಿವೈಡೆಡ್ ಇಂಟು ಬ್ರೋಂಚಿಯೋಲ್ಸ್ ಆರ್ ಬ್ರೋಂಕಿಯೋಲ್ಸ್. ನೋಡ್ರಿ, ಇದರಿಂದ ಫರ್ದರ್ ಡಿವೈಡೆಡ್. ಅಲ್ಲಿಂದ ನೋಡಿ, ಇಲ್ಲಿ ಎಂಡ್ ಪಾಯಿಂಟ್ನಲ್ಲಿ ಬಲೂನ್ ಲೈಕ್ ಸ್ಟ್ರಕ್ಚರ್. ಈ ಟ್ಯೂಬ್ಗಳು ಫರ್ದರ್ ಡಿವೈಡ್ ಆಗ್ತಾ ಹೆಂಗಂದ್ರೆ ಇಲ್ಲಿಂದ ಒಂದು, ಇಲ್ಲಿಂದ ಮತ್ತೆ ಇದು ಬ್ರೋಂಕಾಯ್ ಅಥವಾ ಬ್ರೋಂಚೈ ಅಂತ ಅಂದ್ರೆ, ಅಥವಾ ಬ್ರೋಂಕಾಯ್ ಅಂದ್ರೆ ಇಲ್ಲಿಂದ ಇದು ಬ್ರೋಂಕಿಯೋಲ್, ಇಲ್ಲಿಂದ ಮತ್ತೆ ಹಿಂಗ್ ಡಿವೈಡ್ ಆಗ್ತಾ ಹೋಗ್ತವೆ. ದೆನ್ ಅಟ್ ದ ಎಂಡ್ ವಿ ಕಮ್ ಅಕ್ರಾಸ್ ಬಲೂನ್ ಲೈಕ್ ಸ್ಟ್ರಕ್ಚರ್. ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ಬೋದು ಬಲೂನ್ ಲೈಕ್ ಸ್ಟ್ರಕ್ಚರ್. ಈ ರೀತಿ ಇರುವಂತ
ಬಲೂನ್ ಲೈಕ್ ಸ್ಟ್ರಕ್ಚರ್. ಇದಕ್ಕೇನಂತೀವಿ ಅವಳಲ್ಲಿ ಯಾವುದು ಆಲ್ವೆಲಾಯ್. ಇದಕ್ಕೇನಂತಾರೆ ಆಲ್ವೆಲಾಯ್. ಇಟ್ ಇಸ್ ದ ಕರೆಕ್ಟ್ ಪ್ರೊನೌನ್ಸಿಯೇಷನ್. ನಾನು ಯಾಕಂದ್ರೆ ಅಲ್ಲಲ್ಲಿ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಇದೆ ಅಂತ ಹೇಳ್ತಿರ್ತೀನಿ. ಐ ಆಮ್ ಟೆಲಿಂಗ್ ಇಟ್ ಆಫ್ಟರ್ ಅಬ್ಸರ್ವಿಂಗ್, ಆಫ್ಟರ್ ರೆಫರಿಂಗ್ ಆಕ್ಸ್ಫರ್ಡ್ ಇಂಗ್ಲಿಷ್ ಡಿಕ್ಷನರಿ. ಓಕೆ, ಇಲ್ಲಿ ಏನಂದ್ರೆ the surface of alveoli is connected with more number of blood vessels. They will bring carbon dioxide also, and then alveolar vessels, blood vessels, they extract oxygen. ಯಾಕಂದ್ರೆ ಈ ಬ್ಲಡ್ ನಲ್ಲಿ ಒಂದು ಪಿಗ್ಮೆಂಟ್ ಇರುತ್ತೆ, ದ ಪಿಗ್ಮೆಂಟ್ ವಿಚ್ accept the oxygen, that is known as which transport the oxygen, that is ಹಿಮೋಗ್ಲೋಬಿನ್. ಯಾವುದು? ಹಿಮೋಗ್ಲೋಬಿನ್. ಈ ಹಿಮೋಗ್ಲೋಬಿನ್ ಇಟ್ ಇಸ್ ದ ಆಕ್ಸಿಜನ್ ರಿಸೆಪ್ಟರ್. ಇದು ರೆಡ್ ಬ್ಲಡ್ ಸೆಲ್ ಅಲ್ಲಿ ಇರುತ್ತೆ. ಇದು ಏನ್ ಮಾಡುತ್ತೆ? ಆಕ್ಸಿಜನ್ ಅನ್ನ ಎಲ್ಲಾ ಸೆಲ್ಸ್ಗೂ ಸಹ ರೀಚ್ ಮಾಡೋ ಅಂತ ಕೆಲಸ ಮಾಡುತ್ತೆ. ಯಾವುದು? ಹಿಮೋಗ್ಲೋಬಿನ್. ಅಂಡ್ ದೆನ್ ಯು ಕ್ಯಾನ್ ಆಸ್ಕ್ ವಾಟ್ ಅಬೌಟ್ ಕಾರ್ಬನ್ ಡೈಆಕ್ಸೈಡ್? ಇದನ್ನ ಯಾವ ಬ್ಲಡ್ ಸೆಲ್ ತಗೊಂಡ್ಬರುತ್ತೆ ಅಂದ್ರೆ ವೈಟ್ ಬ್ಲಡ್ ಸೆಲ್ ತಗೊಂಡ್ಬರುತ್ತಾ ಅಥವಾ ಪ್ಲೇಟ್ಲೆಟ್ಸ್ ತಗೊಂಡ್ಬರುತ್ತಾ ಅಂದ್ರೆ ನೋ. ಆಸ್ ಐ ಟೋಲ್ಡ್ ಆಲ್ರೆಡಿ ವೆನ್ ಐ ವಾಸ್ ಎಕ್ಸ್ಪ್ಲೈನಿಂಗ್ ಅಬೌಟ್ aquatic animals, oxygen is less soluble. It is not soluble easily in water, but carbon dioxide is more soluble in water ಅಂತ ಹೇಳಿದ್ದೆ. ಅದೇ ರೀತಿ ಇಲ್ಲಿ ಸಹ in blood carbon dioxide is easily soluble. It is there in the soluble form in the blood only. blood ಪ್ಲಾಸ್ಮಾದಲ್ಲಿ ಅದು ಮಿಕ್ಸ್ ಇರುತ್ತೆ. ಅದು ಎಲ್ಲಿ ಇಲ್ಲಿ ಅಲೋಲಾಯಿಗೆ ಬಂದಾಗ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಜೊತೆಗೆ ಇಲ್ಲಿರುವಂತ ಅಲೋಲರ್ ಬ್ಲಡ್ ವೆಸಲ್ಸ್ ಏನ್ ಮಾಡ್ತವೆ? ಆಕ್ಸಿಜನ್ ಅನ್ನ, ಅಲ್ಲಿರುವಂತಹ ಹಿಮೋಗ್ಲೋಬಿನ್ ಆಕ್ಸಿಜನ್ ರಿಸೆಪ್ಟ್ ಮಾಡಿ ಬಾಡಿ ಎಲ್ಲ ಪಾರ್ಟ್ಸ್ಗೂ ತಲುಪಿಸುತ್ತೆ. ಇಟ್ ಸೆಂಡ್ಸ್ ದ ಆಕ್ಸಿಜನ್. ಒಂದು ವಿಷಯ ಏನು ಅಂದ್ರೆ ಈ ನಮ್ಮ ಲಂಗ್ಸ್ ನಲ್ಲಿರುವಂತಹ ಈ ಆಲ್ವೆಲರ್ ಏನು ಟ್ಯೂಬ್ಸ್ ಅದಾವೆ ಅವು ಆಗಿರ್ಲಿ ಅಥವಾ ಬಲೂನ್ಸ್ ಇದಾವೆ ಅಥವಾ ನಮ್ಮ ಲಂಗ್ಸ್ ಸಿಸ್ಟಮ್ ಅನ್ನ ನಾವೇನಾದ್ರೂ ಕಂಪ್ಲೀಟ್ ಆಗಿ ಸ್ಟ್ರೆಚ್ ಮಾಡಿದ್ರೆ ಎಷ್ಟು ದೊಡ್ಡದಾಗುತ್ತೆ ಅಂದ್ರೆ 80 ಮೀಟರ್ ಸ್ಕ್ವೇರ್ ಏರಿಯಾ ಕ್ಯಾನ್ ಬಿ ಕವರ್ಡ್. ದಟ್ ಮಚ್ ಆಫ್ ಏರಿಯಾ. ಇದು ಎಷ್ಟಂದ್ರೆ ಬಹಳ ಅಂದ್ರೆ ಇಲ್ಲಿಂದ ಇಲ್ಲಿಗೆ 1 ಮೀಟರ್ 1.5 ಮೀಟರ್ಗಿಂತ ಕಡಿಮೆ ಇದ್ದು ಇದು 1 ಮೀಟರ್ ಬರ್ಬೋದು. ಇದೆಷ್ಟು? ಅಪ್ರಾಕ್ಸಿಮೇಟ್ಲಿ ವಿ ಕ್ಯಾನ್ ಸೇ ಇಟ್ ಈಸ್ ದ ಏರಿಯಾ ಆಫ್ 1 ಸ್ಕ್ವೇರ್ ಮೀಟರ್ ಅನ್ಬೋದು. ಆದ್ರೆ ನಮ್ಮ ಲಂಗ್ಸ್ ನಲ್ಲಿರುವಂತ ಪೂರ್ತಿ ಏರಿಯಾವನ್ನು ಸ್ಟ್ರೆಚ್ ಮಾಡಿದ್ರೆ ಎಷ್ಟು ಬರುತ್ತೆ? 80 ಮೀಟರ್ ಸ್ಕ್ವೇರ್ ಏರಿಯಾ. ಇದರ 80 ಟೈಮ್ಸ್, 75 ಟು ಆಲ್ಮೋಸ್ಟ್ 80 ಟೈಮ್ಸ್ ಏರಿಯಾ. ಕರೆಕ್ಟ್, 80 ಮೀಟರ್ಸ್. ಅಷ್ಟರ ಮಟ್ಟಿಗೆ ಏರಿಯಾ ಇದೆ, ಸ್ಪ್ರೆಡ್ ಇದೆ. ಏನು? ನಮ್ಮ ಲಂಗ್ಸ್ ಒಳಗಡೆ ಇರುವಂತಹ ಏರಿಯಾ ಅಂದ್ರೆ ಸರ್ಫೇಸ್ ಏರಿಯಾ ವಿಚ್ ಈಸ್ ದೇರ್ expanded by the help of fine and delicate surface which is the alveoli which accept the oxygen. ಯಾಕಂದ್ರೆ ಎಷ್ಟು ಹೆಚ್ಚಿಗೆ ಅಷ್ಟು 80 ಮೀಟರ್ ಸ್ಕ್ವೇರ್ ನಷ್ಟು ಸರ್ಫೇಸ್ ಕೊಡ್ತದೆ ಆಕ್ಸಿಜನ್ ತಗೊಳಕ್ಕೆ ಅಂದ್ರೆ ಅಷ್ಟು ಆಕ್ಸಿಜನ್ ನಮಗೆ ಬೇಕು ಅಂತ. ಬಿಕಾಸ್ ಆಫ್ ದಟ್ ಮಚ್ ಆಫ್ ಏರಿಯಾ ಹ್ಯಾಸ್ ಬಿನ್ ದೇರ್ ಇನ್ ದ ಬಾಡಿ ಇಟ್ ಸೆಲ್ಫ್. ಇದು ಕ್ಲಿಯರ್ ಆಯ್ತಾ? ಜೊತೆಗೆ ಈಗ ಇಷ್ಟು ನೋಡಿದ್ವಿ ನಾವು. ಆದ್ರೆ ಒಂದು ವಿಷಯವನ್ನು ನಾವಿಲ್ಲಿ ಬಹಳ ನೋಡಿಲ್ಲ. ಏನಂದ್ರೆ ನಮ್ಮ ಇಲ್ಲಿರುವಂಥದ್ದು ಏನಂದ್ರೆ ವೆನ್ ವಿ ಟೇಕ್ ಇನ್ ದ ಏರ್ ದೆನ್ ದಿಸ್ ಡಯಾಫ್ರಾಮ್ ಅದು ರೋಲ್ ಇಲ್ಲಿದೆ. ಡಯಾಫ್ರಾಮ್ ಅಂದ್ರೆ ಇಲ್ಲಿರುವಂತಹ ಒಂದು ಮಸ್ಕ್ಯುಲರ್ ಆರ್ಗನ್. ಅದು ಏನು ಮಾಡುತ್ತೆ? ವೆನ್ ವಿ ಟೇಕ್ ಇನ್ ದ ಏರ್ ದೆನ್ ಇಟ್ ಬಿಕಮ್ಸ್ ಫ್ಲಾಟ್. ಇಟ್ ಕ್ರಿಯೇಟ್ಸ್ ಮೋರ್ ಸ್ಪೇಸ್ ಫಾರ್ ಏರ್ ಟು ಕಮ್ ಇನ್. ಗಾಳಿ ಒಳಗಡೆ ಬರೋದಕ್ಕೆ ಸ್ಪೇಸ್ ಕೊಡುತ್ತೆ. ದೆನ್ ವಿ ಇನ್ಹೇಲ್. ವೆನ್ ವಿ ಎಕ್ಸೇಲ್ ಅದೇನಾಗುತ್ತೆ? ರಿಲ್ಯಾಕ್ಸ್ ಆಗುತ್ತೆ. ರಿಲ್ಯಾಕ್ಸ್ ಆದಾಗ ಮತ್ತೆ ಅದು ಮೇಲೆ ಬರುತ್ತೆ. ಮೇಲೆ ಬಂದಾಗ ಏರ್ ಈಸ್ ಪುಶ್ಡ್ ಔಟ್. ದಿಸ್ ವರ್ಕ್ ಈಸ್ ಡನ್ ಬೈ ವಾಟ್? ಡಯಾಫ್ರಾಮ್. ಇದನ್ನ ಕಂಟ್ರೋಲ್ ಮಾಡುವಂಥದ್ದು ಯಾವುದು? ಒಂದು ನರ್ವ್. ಯಾವುದು? ಬ್ರೆಮಿಕ್ ನರ್ವ್. ಬ್ರೆಮಿಕ್ ನರ್ವ್ ಅನ್ನುವಂಥದ್ದು ಬ್ರೈನ್ ಇಂದ ಕನೆಕ್ಷನ್. ಅದು ಇಲ್ಲಿ ಬ್ರೈನ್ ಇತ್ತಂದ್ರೆ ಬ್ರೈನ್ ಅನ್ಕಡ್ರಿನ ಇದಕ್ಕೆ ಕನೆಕ್ಷನ್ ಕೊಟ್ಟಿರ್ತದೆ. ನೀವು ಹೆಂಗೆ ಲೈಟ್ ಕನೆಕ್ಷನ್ ಕೊಟ್ಟಿರ್ತಲ್ಲ ಆ ರೀತಿ ತೋರಿಸ್ತಿದ್ದೀನಿ ಅಷ್ಟೇ. ಇದು ಎಲ್ಲಿಗೆ? ಈ ಲಂಗ್ಸಿನ ಕೆಳಗಡೆ ಇರುವಂತಹ ಈ ಡಯಾಫ್ರಾಮ್ಗೆ ಒಂದು ವೈರ್ ಕನೆಕ್ಷನ್ ಇರುತ್ತೆ. ಅದು ಕಂಟ್ರೋಲ್ ಮಾಡೋದು ಯಾವುದು? ಬ್ರೆನಿಕ್ ನರ್ವ್ ಅನ್ನೋದು ಇದನ್ನ ಕಂಟ್ರೋಲ್ ಮಾಡುತ್ತೆ. ಅಕಸ್ಮಾತ್ ಇದೇನಾದ್ರು ಗ್ಯಾಪ್ ಆತಂದ್ರೆ ಇಲ್ಲೇನಾದ್ರೂ
ಬ್ರೇಕ್ ಡೌನ್ ಆತಂದ್ರೆ ಅವಾಗ ಈ ಡಯಾಫ್ರಾಮ್ ವರ್ಕ್ ಮಾಡೋದು ಸರಿ ಇರಲ್ಲ, ಕಡಿಮೆ ಆಗುತ್ತೆ. ಅವಾಗ ನಮಗೆ ಏನಾಗುತ್ತೆ, ವಿ ಆರ್ ಗೋಯಿಂಗ್ ಟು ಗೆಟ್ ಸಮ್ ಪ್ರಾಬ್ಲಮ್ ಇನ್ ಬ್ರೀದಿಂಗ್ ಆಲ್ಸೋ. ನಾವು ಲಾಸ್ಟ್ ಕಾನ್ಸೆಪ್ಟ್, ಈ ಡಯಾಫ್ರಾಮ್ಸ್ ನಾವು ತಿಳ್ಕೊಂಡ್ವಿ. ಜೊತೆಗೆ ಡಯಾಫ್ರಾಮ್ನ ಇಂಪಾರ್ಟೆನ್ಸ್ ಏನು, ಹೆಂಗೆ ಏರ್ ಒಳಗಡೆ ಬಂತು, ಹೆಂಗೆ ಏರ್ ಹೊರಗಡೆ ಹೋಯ್ತು, ಆಮೇಲೆ ಹಿಮೋಗ್ಲೋಬಿನ್ ರೋಲ್ ಅಂಡ್ ಆಲ್ ದೀಸ್ ಥಿಂಗ್ಸ್ ಹ್ಯಾವ್ ಬಿನ್ ಅಂಡರ್ಸ್ಟುಡ್. ದ ಲಾಸ್ಟ್ ಪಾಯಿಂಟ್ ಇಸ್ ಡಿಫ್ಯೂಷನ್ ಈಸ್ ನಾಟ್ ಸಫಿಷಿಯಂಟ್. ಇನ್ ಪ್ಲಾಂಟ್ಸ್ ಡಿಫ್ಯೂಷನ್ ಇಸ್ ಟೇಕನ್ ಪ್ಲೇಸ್. ಪ್ಲಾಂಟ್ಸ್ ನಲ್ಲಿ ಡಿಫ್ಯೂಷನ್ ಆಗ್ಬಿಡುತ್ತೆ, ಬಟ್ ನಮ್ಮ ಬಾಡಿಯಲ್ಲಿ ಡಿಫ್ಯೂಷನ್ ಸಾಕಾಗಲ್ಲ. ಯಾಕೆ ಅಂದರೆ ಆರ್ಗಾನಿಸಮ್ಸ್ ದೊಡ್ಡದಾಗ್ತಾ ಹೋದಂಗೆಲ್ಲ, ಸಪ್ರೇಟ್ ಸಿಸ್ಟಮ್ಸ್ ಎಲ್ಲ ಡೆವಲಪ್ ಆಗ್ತಾ ಹೋದಂಗೆಲ್ಲ ಈ ಡಿಫ್ಯೂಷನ್ ಸಾಕಾಗಲ್ಲ. ಇಫ್ ಡಿಫ್ಯೂಷನ್ ಇಸ್ ಓನ್ಲಿ ಡನ್ ಟು ಟ್ರಾನ್ಸ್ಪೋರ್ಟ್ ಆಕ್ಸಿಜನ್ ಫ್ರಮ್ ಫೀಟ್ ಟು ಲಂಗ್ ಅಥವಾ ಲಂಗ್ ಟು ಫೀಟ್, ನಾವೇನಾದ್ರೂ ಆಕ್ಸಿಜನ್ ಅನ್ನ ಡಿಫ್ಯೂಷನ್ ಮೂಲಕ, ಡಿಫ್ಯೂಷನ್ ಅಂದ್ರೆ ನಾವು ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್, ಇದೇ ಪ್ರೋಸೆಸ್ ಮೂಲಕ ಆಕ್ಸಿಜನ್ ಅನ್ನ ತಳ್ತಾ 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 ಹೋಗ್ಬೇಕಂದ್ರೆ ಈ ಲಂಗ್ಸ್ ಇಂದ ಟೋವರೆಗೂ ಮುಟ್ಟೋಕೆ 3 ವರ್ಷ. ಒಂದು ಆಕ್ಸಿಜನ್ ರೀಚ್ ಆಗಕ್ಕೆ 3 ವರ್ಷ ಅಂದ್ರೆ ಎಷ್ಟು ಸಲ ಸತ್ತಿರ್ತಾವ ನಾವು, ಅರ್ಥ ಆಯ್ತಾ? ಇಟ್ ಟೇಕ್ಸ್ ಟು ಲಾಂಗರ್ ಟೈಮ್. ಸೊ ಡಿಫ್ಯೂಷನ್, ಸಿಂಪಲ್ ಡಿಫ್ಯೂಷನ್ ಇಸ್ ನಾಟ್ ಇನಫ್. ಲಾಸ್ಟ್ ಕಾನ್ಸೆಪ್ಟ್ ಅದಲ್ಲ, ಇದು ಏನಂದ್ರೆ ಫೋಟೋಸಿಂಥಸಿಸ್ ಅಂಡ್ ರೆಸ್ಪಿರೇಷನ್. ಇದ್ರ ಡಿಫರೆನ್ಸ್, ಇದನ್ನ ಬಹಳ ಸಲ ಎಕ್ಸಾಮ್ ಅಲ್ಲಿ ಕೇಳಿದರೆ ಸ್ನೇಹಿತರೆ, ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಟೆಕ್ಸ್ಟ್ ಬುಕ್ ನಲ್ಲಿ ಡೈರೆಕ್ಟ್ ಆಗಿ ಇನ್ಫಾರ್ಮೇಶನ್ ಇಲ್ಲ, ಬಟ್ ಇನ್ ಮೆನಿ ಆಫ್ ದ ಎಕ್ಸಾಮಿನೇಷನ್ ಇಟ್ ಹ್ಯಾಸ್ ಬೀನ್ ಆಸ್ಕ್ಡ್. ಐ ಆಮ್ ಗೋಯಿಂಗ್ ಟು ಕಂಪ್ಲೀಟ್ ಇಟ್ ಬಿಕಾಸ್ ಟೈಮ್ ಇಸ್ ಓವರ್. ಹಾಗಾಗಿ ಬೇಗ ಕಂಪ್ಲೀಟ್ ಮಾಡ್ತೀನಿ. ಇದನ್ನ ಒಂದೊಂದೇ ಸಾರಿ ಹೇಳ್ತೀನಿ, ಸರಿಯಾಗಿ ಲಕ್ಷ ಕೊಟ್ಟು ಕೇಳ್ರಿ. ಏನಂದ್ರೆ ಡಿಫರೆನ್ಸ್ ಬಿಟ್ವೀನ್ ಫೋಟೋಸಿಂಥಸಿಸ್ ಅಂಡ್ ರೆಸ್ಪಿರೇಷನ್. ಇನ್ ಫೋಟೋಸಿಂಥಸಿಸ್ ಆಕ್ಸಿಜನ್ ಈಸ್ ರಿಲೀಸ್ಡ್, but in respiration oxygen is utilized. Arthata? Next, photosynthesis is endothermic reaction. To do the photosynthesis, sun's energy is used, hangagadu endothermic, but respiration releases the energy, so it is exothermic. Sariyagi ನೆನಪಿಟ್ಕೊಳ್ರಿ, ಪಾಯಿಂಟ್ ಮಾಡ್ಕೊಳ್ರಿ. Next, photosynthesis takes place in chloroplast. ಫೋಟೋಸಿಂಥಸಿಸ್ ಎಲ್ಲಿ ತಗೊಳುತ್ತೆ? ಕ್ಲೋರೋಪ್ಲಾಸ್ಟ್ ನಲ್ಲಿ ಮಾತ್ರ. ಬಟ್ ರೆಸ್ಪಿರೇಷನ್ ಟೇಕ್ಸ್ ಇನ್ ಈಚ್ ಅಂಡ್ ಎವ್ರಿ ಸೆಲ್, ಬಿಕಾಸ್ ಈಚ್ ಅಂಡ್ ಎವ್ರಿ ಸೆಲ್ ನೀಡ್ಸ್ ಎನರ್ಜಿ. ನೆಕ್ಸ್ಟ್, ಫೋಟೋಸಿಂಥಸಿಸ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಮೇನ್ಲಿ ಇನ್ ಡೇ ಟೈಮ್ ಎಕ್ಸೆಪ್ಟ್ ಡೆಸರ್ಟ್ ಪ್ಲಾಂಟ್ಸ್. ಈ ಕ್ಲಾರಿಟಿಯನ್ನ ಬಹಳಷ್ಟು ನಾನು ಹಿಂದಿ ಮತ್ತು ಇಂಗ್ಲಿಷ್ ವಿಡಿಯೋಸ್ ಅಲ್ಲಿ ನೋಡಿದೆ, ಅದರಲ್ಲಿ ಅಷ್ಟು ಇಲ್ಲ. ಇದನ್ನ ಸರಿಯಾಗಿ, ಸಿಂಪಲ್ ಇದೆ, ಕಷ್ಟ ಅಲ್ಲ, ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ರೆ ಇನ್ ಡೇ ಟೈಮ್ ಓನ್ಲಿ ಫೋಟೋಸಿಂಥಸಿಸ್ ಟೇಕ್ಸ್ ಪ್ಲೇಸ್. Photosynthesis cannot take place in night time anidare, but you know that in desert area photosynthesis takes place. That means absorption of sunlight takes place during the daytime only, but remaining events, 2 events are done at night. Okay, ಅದಿರಲಿ. ನೆಕ್ಸ್ಟ್, ಇವು ಸಾಕು, ಇದಿಷ್ಟನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ಅನ್ಕೊಂಡಿದ್ದೀನಿ ಫೋಟೋಸಿಂಥಸಿಸ್ ಮತ್ತು ರೆಸ್ಪಿರೇಷನ್ ಇನ ಡಿಫರೆನ್ಸ್. ಸ್ಟೂಡೆಂಟ್ಸ್, ಇವತ್ತು ನಾವು ಕಲ್ತಂತ ಕಾನ್ಸೆಪ್ಟ್ಸ್ ಅನ್ನ ಫಾಸ್ಟ್ ಆಗಿ ಒಂದ್ಸಲ ಕ್ವಿಕ್ ರಿವಿಷನ್. ಏನು ಅಂದ್ರೆ ರೆಸ್ಪಿರೇಷನ್ ಮೀನಿಂಗ್ ಬ್ರೇಕಿಂಗ್ ಡೌನ್ ಆಫ್ ಫುಡ್ ಟು ರಿಲೀಸ್ ಎನರ್ಜಿ. ದೆನ್ 2 types of respiration. If the respiration is taken place in the presence of oxygen, it is called as aerobic respiration. If the respiration takes place in the absence of oxygen, it is called as anaerobic respiration. In aerobic respiration, carbon dioxide, water and energy is released, and more energy is released. Anaerobic respiration, ethanol or alcohol, carbon dioxide and energy is released, but less energy is released, only 2 molecules of ATP. Then anaerobic yeast, aerobic, it takes place in mitochondria. ಮತ್ತೆ ನಾವು ಎಕ್ಸಾಂಪಲ್ ತಗೋಬಹುದು. When there is lack of oxygen in muscle cells, if respiration takes place, lactic acid and energy is released. ಇದು ನೋಡಿದ್ವಿ. ನಂತರ ಪೈರುವೇಟ್ ನೋಡಿದ್ವಿ. ಪೈರುವೇಟ್ ಅಂದ್ರೆ 6 ಕಾರ್ಬನ್ ಮಾಲಿಕ್ಯೂಲ್ C6H12O6 ಅಂತ ಹೇಳ್ತೀವಲ್ಲ, ಅದು ಏನಾಯ್ತು, ಇಲ್ಲಿರುವಂತ C6 ಹೋಗಿ C3 ಆಯ್ತು. ದಿಸ್ 3 ಕಾರ್ಬನ್ ಮಾಲಿಕ್ಯೂಲ್ಸ್ ಇಸ್ ಕನ್ಸಿಡರ್ಡ್ as called as pyruvate. This glucose, breaking down of glucose in cytoplasm is known as glycolysis. ಇದು ಅರ್ಥ ಆಯ್ತಾ? ಗ್ಲೈಕೋಲೈಸಿಸ್ ಅಂದ್ರೆ ಏನು ಅರ್ಥ ಆಯ್ತಾ? ಇದರ ನಂತರ ಈ ಪೈರುವೇಟ್ ಅಥವಾ 3 ಕಾರ್ಬನ್ ಮಾಲಿಕ್ಯೂಲ್ ಮತ್ತು ಎನರ್ಜಿಯನ್ನು ಸೇರಿಕೊಂಡು ಎಲ್ಲೆಲ್ಲಿ ಏನಾಗುತ್ತೆ ಅಂತ ನೋಡಿದ್ರಿ. ನೆಕ್ಸ್ಟ್, ಈ ATP ಮತ್ತು ADP ಡಿಫರೆನ್ಸ್, ಅಡೆನೋಸೈನ್ ಡೈಫಾಸ್ಫೇಟ್ ಅನ್ನೋದನ್ನ ಅಡೆನೋಸೈನ್ ಟ್ರೈಫಾಸ್ಫೇಟ್ ಮಾಡೋದು ಹೆಂಗೆ ನೋಡಿದ್ರಿ. ನೆಕ್ಸ್ಟ್, ಕಂಪ್ಯಾರಿಸನ್ ಆಫ್ ಬ್ಯಾಕ್ಟೀರಿಯಾ ಎನರ್ಜಿ ವಿತ್ ATP. ನೆಕ್ಸ್ಟ್, ಡಿಫರೆನ್ಸಿಯೇಷನ್ ಬಿಟ್ವೀನ್ aerobic and anaerobic. Then respiration in plants, stomata and lenticels in stems.
Okay, next respiration. Aquatic animals, why they breathe in so fast? Because dissolved oxygen is so less. Why? Because oxygen's dissolving capacity is too less in comparison with carbon dioxide. ನೋಡ್ರಿ ಹಿಂಗೆ ಅಪ್ಲೈ ಮಾಡಿ ಕೇಳ್ತಿರ್ತಾರೆ, ಈ ನಾಲೆಜ್ನು ಸರಿಯಾಗಿ ನೆನಪಿಟ್ಕೊಳ್ರಿ. ಸಿಂಪಲ್ ಲೋಯರ್ ಕ್ಲಾಸ್ ಕಾನ್ಸೆಪ್ಟ್ಸ್ ಈ ವರ್ಷದ್ದು, ಜೊತೆಗೆ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಈ 3 ಲೆವೆಲ್ ನೀವು ಸ್ಟಡಿ ಮಾಡಿದ್ರೆ ಇನ್ 10th ಸೈನ್ಸ್ ಯು ಕ್ಯಾನ್ ಸ್ಕೋರ್ ಎಕ್ಸಲೆಂಟ್ ಮಾರ್ಕ್ಸ್. ಇಫ್ ಯು ವಾಂಟ್ ನೋಟ್ಸ್ ದೆನ್ ಆಲ್ಸೋ ಐ ವಿಲ್ ಪ್ರೊವೈಡ್ ಇಟ್. ಯಾಕಂದ್ರೆ ಈ ಕರೋನಾ ಹಾಲಿಡೇಸ್ ಇಂದ ನಮಗೆ ಎಜುಕೇಷನ್ಗೆ ನಮ್ಮ ಸ್ಟೂಡೆಂಟ್ಸ್ಗೆ ತೊಂದರೆ ಆಗಬಾರ್ದು ಅಂತ. ಬಹಳಷ್ಟು ಜನಕ್ಕೆ ನಿಮ್ಗೆ ಸೋಷಿಯಲ್ ಸೈನ್ಸ್ ಬೇಕು ಅಂತ ಹೇಳ್ತಿದ್ರಿ. ಏನಂದ್ರೆ ಸೋಷಿಯಲ್ ಸೈನ್ಸ್ ಬೇಕಂದ್ರೆ ಆಲ್ರೆಡಿ ಐ ಹ್ಯಾವ್ ಡನ್ 3 ಲೆಸನ್ಸ್ ಆಫ್ ಹಿಸ್ಟ್ರಿ. ಅವುಗಳನ್ನು ನೀವು ನೋಡ್ಬೋದು. ಅದರ ಲಿಂಕ್ ಏನು ಬೇಕಾಗಿಲ್ಲ, ಇದೇ ಚಾನಲಲ್ಲಿ ಸಬ್ಸ್ಕ್ರೈಬ್ ಆದರೆ ಅಥವಾ ಆಗಲಿಲ್ಲ ಅಂದ್ರೆ ನೀವು ಹುಡುಕಿದ್ರೆ ಸಿಗುತ್ತೆ. ಅವ್ನು ನೋಡಿ ಇನ್ನೂ ಹೊಸ ಲೆಸನ್ಗಳನ್ನು ಮಾಡಿ, ಎಕನಾಮಿಕ್ಸ್ ಮಾಡಿ ಅಂತ ಕೇಳ್ತಿದ್ದಾರೆ. ಇಫ್ ಅಟ್ಲೀಸ್ಟ್ ನಂಬರ್ ಹೇಳೋದು ಕಡಿಮೆ ಜನ, ಎಷ್ಟಾದರೂ ಜನ ಒಂದಿಷ್ಟು ಜನ ಏನಾದರೂ ನೀವು ಕಾಮೆಂಟ್ ಹಾಕಿ ಅಥವಾ ಕಾಲ್ ಮಾಡಿ ಅಥವಾ ಕಾಮೆಂಟ್ ಮಾಡೋದಕ್ಕಿಂತ ಕಾಮೆಂಟ್ ಹಾಕಿ. ಕಾಮೆಂಟ್ ಹಾಕಿ ಕೇಳಿದರೆ ನಾನು ಸಪ್ರೇಟ್ ಟೈಮ್ ತಗೊಂಡು ಲೈವ್ ಸೋಷಿಯಲ್ ಸೈನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ನೆಕ್ಸ್ಟ್ ಇದು ನಂತರ ರೆಸ್ಪಿರೇಷನ್ ಇನ್ ಟೆರೆಸ್ಟ್ರಿಯಲ್ ಅನಿಮಲ್ಸ್ ನೋಡಿದ್ವಿ. ದೆನ್ ವೈ ಅವರ್ ಆಕ್ಸಿಜನ್ ರಿಸೆಪ್ಟರ್ಸ್ ಆರ್ alveoli, fine and delicate surfaces should be protected inside the body. Next, nostrils, hair, mucus, pharynx, larynx, rings of cartilage to ensure no collapse. Then bronchi ಅಥವಾ ಬ್ರಾಂಚೈನು ಅಂತಾರೆ. ನೆಕ್ಸ್ಟ್ ಬ್ರೋಂಕಿಯೋಲ್, ನೆಕ್ಸ್ಟ್ ಆಲ್ವಿಯೋಲೈ, ನೆಕ್ಸ್ಟ್ ಅಲ್ಲಿಂದ ಬ್ಲಡ್ ವೆಸಲ್ಸ್ ಕನೆಕ್ಟ್ ಆಗಿದ್ದು ಹಿಮೋಗ್ಲೋಬಿನ್ ವಿಚ್ ರಿಸೆಪ್ಟ್ಸ್ ಆಕ್ಸಿಜನ್. ನೆಕ್ಸ್ಟ್ diffusion is not sufficient in human beings. Next, differentiation between breathing and respiration and photosynthesis and the role of diaphragm. These things which we discussed today. ಇದರಲ್ಲಿ ಏನಾದರೂ ಸ್ವಲ್ಪ ರಿಪಿಟೇಷನ್ ಆಗಿತ್ತಂದ್ರೂ ನಾನು ಬೇಕಂತ ಹೇಳ್ತೀನಿ. ಯಾಕಂದ್ರೆ ಅಲ್ಲಿ ಯಾವ ಲೆವೆಲ್ನಲ್ಲಿ ಕಲಿತಿರೋವಂಥವ್ರು ಕುತ್ಕೊಂಡು ನೋಡ್ತಿದ್ರಿ ಅಂತ ಗೊತ್ತಿರಲ್ಲ. ಕೆಲವು ಜನಕ್ಕೆ ಬೇಗ ಕಲಿಯೋರಿಗೆ ರಿಪೀಟ್ ಮಾಡ್ತಾರಪ್ಪ ಅಂತ ಅನ್ಸೋ ಚಾನ್ಸ್ ಇರುತ್ತೆ. ನಿಧಾನ ಕಲಿಯೋರಿಗೆ ಫಾಸ್ಟಾಗಿ ಹೇಳಿದ್ರು ಅಂತ ಅನ್ಸೋ ಚಾನ್ಸ್ ಇರುತ್ತೆ. ಅದಕ್ಕೆ ಮೀಡಿಯಂ ಲೆವೆಲ್ನಲ್ಲಿ ಮಾಡ್ತಿರ್ತೀನಿ. ಇಫ್ ಯು ವಾಂಟ್ ದ ಲೆಸ್ಸರ್ ಟೈಮ್ಡ್ ವಿಡಿಯೋ ಇಟ್ ವಿಲ್ ಬಿ ಡನ್ ಇನ್ ಅಕ್ಟೋಬರ್ ಹಾಲಿಡೇಸ್ನಲ್ಲಿ ಅದನ್ನು ಸಹ ಮಾಡ್ತೀನಿ. ಜೊತೆಗೆ ಈ ಸಾರಿ ನಾನೀಗ 10th ಲೈವ್ ಕ್ಲಾಸ್ನಲ್ಲಿ ಸೈನ್ಸ್ ಅಷ್ಟೇ ಮಾಡ್ತೀನಿ. ಯಾಕಂದರೆ ಮ್ಯಾಥ್ಸನ್ನು ನಾನು ಬೋರ್ಡನ್ನು ಪದೇ ರಬ್ ಮಾಡೋದು ಆ ರೀತಿ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ಭಾಳ ಟೈಮ್ ತಗೊಳುತ್ತೆ, ಭಾಳ ಟೈಮ್ ವೇಸ್ಟ್ ಆಗುತ್ತೆ. ಅದನ್ನು ನಾನು ವಿಡಿಯೋಗಳನ್ನು ಒಂದೊಂದು ಕ್ವಶನ್ ವೈಸ್ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ಈ ವಿಡಿಯೋಕ್ಕೆ ಇವತ್ತಿಗೆ ಇಷ್ಟು ಮುಗೀತು. ನೆಕ್ಸ್ಟ್ ಕಾನ್ಸೆಪ್ಟ್ ಏನಂದರೆ ಟ್ರಾನ್ಸ್ಪೋರ್ಟೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಇನ್ ಪ್ಲಾಂಟ್ಸ್. ಇವೆರಡು ಹ್ಯೂಮನ್ ಬೀಯಿಂಗ್ಸ್ನಲ್ಲಿ ಹಾರ್ಟ್ ಅದು ಯಾವ ರೀತಿ ಪಂಪ್ ಮಾಡುತ್ತೆ, ಬ್ಲಡ್ ವೆಸಲ್ಸ್ ಯಾವ ರೀತಿ ಕೆಲಸ ಮಾಡುತ್ತೆ, ಇದೆಲ್ಲದನ್ನು ಜೊತೆಗೆ ಪ್ಲಾಂಟ್ಸ್ನಲ್ಲಿ ಯಾವ ರೀತಿ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ ಅನ್ನೋದನ್ನು ನಾಳೆ ನೋಡೋಣ. ಮತ್ತು ನಾಡೋದಕ್ಕೆ ಎಕ್ಸ್ಕ್ರೀಷನ್ ಒಂದು ಪ್ರೋಸೆಸ್ ಈ ಲೆಸನ್ನಲ್ಲಿರುವಂಥದ್ದು, ಅದನ್ನು ಸಹ ಮುಗಿಸಿದ್ರೆ ಈ ಲೆಸನ್ ಸಹ ಮುಗಿಯುತ್ತೆ. ಈ ಲೆಸನ್ ನೋಟ್ಸ್ ಸಹ ರೆಡಿ ಇರುತ್ತೆ. ಬಿ ರೆಡಿ, ಸ್ಟಡಿ ವೆಲ್, ಡೋಂಟ್ ನೆಗ್ಲೆಕ್ಟ್. ಭಾಳ ಚೆನ್ನಾಗಿ ಆಟ ಆಡಿ, ಎಲ್ಲಿ ನಿಮ್ಮ ಮನೆ ಒಳಗಡೆ ಹೊರಗೆ ಹೋಗ್ಬೇಡ್ರಿ. ಮೇಂಟೈನ್ ದ ಫಿಸಿಕಲ್ ಸೋಷಿಯಲ್ ಡಿಸ್ಟೆನ್ಸ್, ಬಿ ಸೇಫ್, ಲರ್ನ್ ವೆಲ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. 5 ಗಂಟೆ 20 ನಿಮಿಷ